ಫೈನಲಿ ನನ್ನ ಚಾನಲ್ ಮಾನಿಟೈಸೇಷನ್ ಆಯ್ತು. ಸೊ ನಾನು ನನ್ನ ಚಾನಲ್ ನ ಮಾನಿಟೈಸೇಷನ್ ಮಾಡ್ಕೊಳಕ್ಕೆ ಏನೆಲ್ಲ ಟಿಪ್ಸ್ ಅಂಡ್ ಟ್ರಿಕ್ಸ್ ನ ಯೂಸ್ ಮಾಡಿದೀನಿ ಅಂತ ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂತೀನಿ. ಮತ್ತೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ಏನೆಲ್ಲ ಮಿಸ್ಟೇಕ್ ಮಾಡಿದೀನಿ ಮತ್ತೆ ಅದನ್ನ ಯಾವ ತರ ಕರೆಕ್ಟ್ ಮಾಡ್ಕೊಂಡಿದೀನಿ ಅಂತ ಎಲ್ಲಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂತೀನಿ. ಸೊ ದಟ್ ನೀವು ಆ ಮಿಸ್ಟೇಕ್ ಮಾಡದೇ ಇರ್ಲಿ ಅಂತ. ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ನಿಮ್ಗೆ ಏನಾದರೂ ಕುಕಿಂಗ್, ರೆಸಿಪೀಸ್, ಟ್ರಾವೆಲಿಂಗ್, ಮೇಕಪ್, ಶಾಪಿಂಗ್ ಇದ್ರಲ್ಲೆಲ್ಲ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಆಲ್ರೆಡಿ ಎಲ್ಲರೂ ತಮಿಳಲ್ಲಿ ನೋಡಿರ್ತೀರಾ. ಸೊ ಈ ವಿಡಿಯೋ ಬಂದ್ಬಿಟ್ಟು ನನ್ನ ಹಾರ್ಟಿಗೆ ತುಂಬಾನೇ ಹತ್ರವಾಗಿರೋ ವಿಡಿಯೋ ಅಂತ ಹೇಳ್ಬೋದು. ಯಾಕಂದ್ರೆ ನನ್ನ ಯೂಟ್ಯೂಬ್ ನ ಸ್ಟ್ರಗಲ್, ಹ್ಯಾಪಿನೆಸ್ ಎಲ್ಲಾನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂತ ಇದ್ದೀನಿ. ಸೊ ಹೌದು, ಎಲ್ಲರೂ ನೀವು ಲೈವ್ ಅಲ್ಲಿ ನಾನು ಲೈವ್ ಬಂದಾಗ ಕೇಳ್ತಾ ಇದ್ರಿ, ಏನ್ ಮೇಡಮ್ ನಿಮ್ದು ಮಾನಿಟೈಸೇಷನ್ ಆಗಿದೆಯಾ ಚಾನಲ್, ನಿಮ್ಗೆ ಅಮೌಂಟ್ ಬರ್ತಾ ಇದೆಯಾ ಯೂಟ್ಯೂಬ್ ಇಂದ ಅಂತ. ಸೊ ಅವಾಗ ನಾನು ಒಂದ್ ಮಾತು ಹೇಳಿದ್ದೆ, ನನ್ನ ಯೂಟ್ಯೂಬ್ ಅಲ್ಲಿ ಯಾವುದೇ ಪ್ರೊಸೆಸ್ ಕಂಪ್ಲೀಟ್ ಆದ್ರೂ ಎಷ್ಟೇ ಅಮೌಂಟ್ ಬಂದ್ರು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂತೀನಿ. ಯಾಕಂದ್ರೆ ಇದೆಲ್ಲ ನಾನು ಸ್ಟೆಪ್ ನ ಕಂಪ್ಲೀಟ್ ಮಾಡಿದ್ದು ನಿಮ್ಮಿಂದ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ನೀವು ವಿಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿದ್ದಕ್ಕೆ ನಾನು ಇಲ್ಲಿವರೆಗೂ ಬರೋಕಾಗಿದೆ. ಸೊ ಎಲ್ಲ ಒಂದೊಂದು ಸ್ಟೆಪ್ ನ ಕಂಪ್ಲೀಟ್ ಮಾಡ್ಕೊಂಡು ಹೋಗೋಕೆಲ್ಲ ಕಾರಣ ನೀವು. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಹೌದು, ಫೈನಲಿ ನನ್ನ ಯೂಟ್ಯೂಬ್ ಚಾನಲ್ ಇವಾಗ ನಾನು ಹಾಫ್ ಮಾನಿಟೈಸೇಷನ್ ನ ಮಾಡ್ಕೊಂಡಿದೀನಿ. ಸೊ ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಸೊ ಅದನ್ನ ಯಾವ ತರ ಎಕ್ಸ್ಪ್ರೆಸ್ ಮಾಡ್ಕೋಬೇಕು ನಿಮ್ಮ ಹತ್ರ ಅಂತಾನು ಹೇಳಕ್ ಆಗ್ತಿಲ್ಲ. ಸೊ ಇದೆಲ್ಲ ಯೂಟ್ಯೂಬ್ ಮಾಡಿದವರಿಗೆ ಗೊತ್ತಿರುತ್ತೆ. ಸೊ ಈ ಸ್ಟೆಪ್ಸ್ ಎಲ್ಲ ಯೂಟ್ಯೂಬ್ ಅಲ್ಲಿ ಎಷ್ಟೊಂದು ಇಂಪಾರ್ಟೆಂಟ್ಸ್ ನಮ್ಗೆ ಅರ್ನಿಂಗ್ಸ್ ಮಾಡೋಕೆ ಅಂತ. ಸೊ ಇದೆಲ್ಲ ಯೂಟ್ಯೂಬ್ ಯಾರ್ಯಾರು ಮಾಡ್ತಿರಲ್ಲ ಅವ್ರಿಗೆಲ್ಲ ಇದು ಗೊತ್ತಾಗುತ್ತೆ. ಸೊ ಇದು ನನ್ನ ಖುಷಿ. ಯಾಕೆ ಇಷ್ಟೊಂದು ನಾನು ಖುಷಿ ಪಡ್ತಾ ಇದ್ದೀನಿ ಅಂತ ಸೊ ಅವ್ರಿಗೆಲ್ಲ ಗೊತ್ತಿರುತ್ತೆ. ನೆಕ್ಸ್ಟ್ ನಾನು ಇವಾಗ ನಾನು ಯಾವ ತರ ಯೂಟ್ಯೂಬ್ ಕ್ರೈಟೀರಿಯಾನ ಕಂಪ್ಲೀಟ್ ಮಾಡಿದೆ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಯೂಟ್ಯೂಬ್ ಕ್ರೈಟೀರಿಯಾ ಏನೇನಿದೆ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಸೊ ನಾನು ಯೂಟ್ಯೂಬ್ ನ ಸ್ಟಾರ್ಟ್ ಮಾಡಿದ್ದು ಡಿಸೆಂಬರ್ 2024 4 ತಾರೀಕಿಗೆ ನಾನು ಸ್ಟಾರ್ಟ್ ಮಾಡಿದ್ದು ಯೂಟ್ಯೂಬ್ ನ. ನಾನು ಇವಾಗ ಆಲ್ರೆಡಿ ಸ್ಟಾರ್ಟ್ ಮಾಡಿ 1 ಇಯರ್ ಮೇಲೆ 5 ಮಂತ್ಸ್ ಆಗಿದೆ ಯೂಟ್ಯೂಬ್ ನ ಸ್ಟಾರ್ಟ್ ಮಾಡಿ. ಸೊ ನಂದ್ಯಾಕೆ ಇಷ್ಟೊಂದು ಲೇಟ್ ಆಯ್ತು ನಾನು ಯೂಟ್ಯೂಬ್ ಪ್ರೊಸೆಸ್ ನ ಕಂಪ್ಲೀಟ್ ಮಾಡೋಕೆ. ಮತ್ತೆ ನೀವು ಜಸ್ಟ್ 1 ಮಂತ್ ಅಲ್ಲೂ ಮಾಡ್ಕೋಬಹುದು, 2 ಮಂತ್ ಅಲ್ಲೂ ಮಾಡ್ಕೋಬಹುದು. ಸೊ ಅದನ್ನ ಯಾವ ತರ ನೀವು ಮಾಡ್ಕೋಬಹುದು ಅಂತ ನಾನು ನಿಮ್ಗೆ ಎಲ್ಲಾನು ಈಸಿ ಸ್ಟೆಪ್ಸ್ ಮತ್ತೆ ಟ್ರಿಕ್ಸ್ ಕೂಡ ಹೇಳ್ಕೊಡ್ತೀನಿ. ಯಾಕಂದ್ರೆ ನಾನು ಯೂಟ್ಯೂಬ್ ಇಂದ ತುಂಬಾನೇ ಕಲ್ತಿದ್ದೀನಿ. ಸೊ ನನ್ಗೆ ಅವಾಗ ಯಾರು ಇರ್ಲಿಲ್ಲ ಹೇಳ್ಕೊಡೋರು. ನಾನೇ ಸರ್ಚ್ ಮಾಡೋದು, ನಾನೇ ನೋಡೋದು ಯಾವ ತರ ಮಾಡ್ಬೇಕು ಏನು ಅಂತ ನಂಗೆ ತುಂಬಾನೇ ಕಷ್ಟ ಆಗಿದೆ. ಸೊ ಅದನ್ನೆಲ್ಲ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ಅದಕ್ಕೆ ನಾನು ಯೂಟ್ಯೂಬ್ ಇಂದ ಏನೇನ್ ಕಲ್ತ್ಕೊಂಡಿದ್ದೀನಲ್ಲ, ಸೊ ಯಾವ ತರ ನಾನು ಫಸ್ಟ್ ಈ ಟ್ರಿಕ್ಸ್ ನ ಯೂಸ್ ಮಾಡಿದ್ರೆ ನಾನು ಕಂಪ್ಲೀಟ್ ಆಗ್ಬಿಡ್ತಿತ್ತು ಅಂತ ನಾನು ಎಲ್ಲ ಯಾವ್ದು ನಾನು ಕಲ್ತ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ಹಂಗಂದ್ರೆ ನಿಮ್ಗೆಲ್ಲ ಯೂಸ್ ಆಗುತ್ತೆ. ಸೊ ಇವಾಗ ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ನೀವು ಯೂಟ್ಯೂಬ್ ಕ್ರಿಯೇಟರ್ ಆಗಿರ್ತೀರಾ ಆಲ್ರೆಡಿ, ಇಲ್ಲಾಂದ್ರೆ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿರ್ತೀರಾ. ಸೊ ನನ್ಗೊಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಯ್ ಅಂತ ಕಮೆಂಟ್ ಮಾಡಿ. ಸೊ ನ ಕಂಪ್ಲೀಟ್ ಮಾಡೋದು ಎಷ್ಟೊಂದು ಕಷ್ಟ ಇದೆ ಗೊತ್ತಾ ಗೈಸ್, ತುಂಬಾನೇ ಕಷ್ಟ ಇದೆ. ಸೊ 3000 ಅವರ್ಸ್ 4000 ಅವರ್ಸ್ ತುಂಬಾನೇ ಕಷ್ಟ ಇದೆ. ಸೊ ನಾನು ಅವಾಗ ಸ್ಟಾರ್ಟ್ ಮಾಡಿದೆ. ಸೊ ನನಗೆ ನಾನು ಫಸ್ಟ್ ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇದ್ದೆ. ಸೊ ಶಾರ್ಟ್ ವಿಡಿಯೋದಲ್ಲಿ ನನಗೆ ಶಾರ್ಟ್ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಅದರಲ್ಲೇ ನಮಗೆ ಸಬ್ಸ್ಕ್ರೈಬರ್ಸ್ ಬರೋದು. ಸೊ ನನಗೆ ಒಂದು 6 or 7 ಮಂತ್ ಇರ್ಬೋದು ನಾನು 1000 ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡಕ್ಕೆ ಟೈಮ್ ತಗೊಂಡೆ. ಸೊ ಆಮೇಲೆ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗೋಕೆ ನಾನು ಲೈವ್ ಕೂಡ ಬರ್ತಾ ಇದ್ದೆ. ಸೊ ನಿಮ್ಗೆ ನಾನು ಇದನ್ನ ಹೇಳ್ತಾ ಯಾವ ತರ ನಂದು ಸ್ಟೆಪ್ಸ್ ನ ಹೇಳ್ತಾ ಅದರಲ್ಲಿ ನಿಮ್ಗೆ ಟ್ರಿಕ್ಸ್ ನಾನು ಹೇಳ್ತಾ ಹೋಗ್ಬಿಡ್ತೀನಿ. ಸೊ ನಾನು ಸ್ಟಾರ್ಟಿಂಗು ಶಾರ್ಟ್ ವಿಡಿಯೋಸ್ ನ ಮಾಡ್ತಾ ಹೋಗ್ತಾ ಇದ್ದೆ. ಸೊ ನನ್ಗೇನು ಫಸ್ಟ್ ಸಬ್ಸ್ಕ್ರೈಬರ್ಸ್ ಬೇಕು ಅಂತ ಫಸ್ಟ್ ನಿಮ್ ಎಲ್ಲರಿಗೂ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದಾಗ ನಿಮ್ಗೆಲ್ರಿಗೂ ಸಬ್ಸ್ಕ್ರೈಬರ್ಸ್ ಇಂಪಾರ್ಟೆಂಟ್ ಆಗಿರ್ತಾರೆ. ಸೊ ಅದಕ್ಕೆ ನೀವು ಫಸ್ಟ್ ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಹೋಗಿ. ಸೊ ನಾನು ಅದೇ ತರ ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿದೆ, ಅದಾದ್ಮೇಲೆ ಲೈವ್ ಬರ್ತಾ ಇದ್ದೆ. ಸೊ ಆ ತರ ಮಾಡ್ತಾ ನಾನು 1000 ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡಿದೆ. ಸೊ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದ್ಮೇಲೆ ಮತ್ತೆ ನಾನು ಲಾಂಗ್ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಹೋದೆ. ಸೊ ಯಾಕಂದ್ರೆ ನಮಗೆ ವಾಚ್ ಅವರ್ಸ್ ಬೇಕು ಅಂದ್ರೆ ನಾವು ಲಾಂಗ್ ವಿಡಿಯೋಸ್ ಇಂದನೇ ತಗೊಳ್ಬಹುದು. ಸೊ ಅದಾದ್ಮೇಲೆ ಫಸ್ಟ್ ಯೂಟ್ಯೂಬ್ ಕ್ರೈಟೀರಿಯಾ ಬಂದ್ಬಿಟ್ಟು 3 ಸ್ಟೆಪ್ಸ್ ಇರುತ್ತೆ. ಸೊ ಫಸ್ಟ್ ಏನಂದ್ರೆ ನಾವು 500 ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡಿ 3000 ವಾಚ್ ಅವರ್ಸ್ ನ ಕಂಪ್ಲೀಟ್ ಮಾಡಬೇಕು. ಮಾನಿಟೈಸೇಷನ್ ಅಪ್ಲೈ ಮಾಡಬೇಕು ಅಂದ್ರೆ ಇದು ಹಾಫ್ ಮಾನಿಟೈಸೇಷನ್ ಆಗುತ್ತೆ. ಅದಾದ್ಮೇಲೆ ನಾವು ಅಂದ್ರೆ ಫುಲ್ ಕಂಪ್ಲೀಟ್ ಆಗಿ ಮಾನಿಟೈಸೇಷನ್ ನಾವು ಕಂಪ್ಲೀಟ್ ಮಾಡಬೇಕು ಅಂದ್ರೆ 4000 ವಾಚ್ ಅವರ್ಸ್ ಮತ್ತೆ 1000 ಸಬ್ಸ್ಕ್ರೈಬರ್ಸ್ ಬೇಕಾಗಿರುತ್ತೆ.
ಸೊ ಇದೆಲ್ಲ ನಾವು ಲಾಂಗ್ ವಿಡಿಯೋದವ್ರು ಮಾಡ್ತೀವಿ ಅಂದ್ರೆ ಇವೆರಡು ಸ್ಟೆಪ್ಸ್ ನ ನಾವು ಇದನ್ನ ಮಾಡ್ಕೋಬಹುದು, ಯೂಸ್ ಮಾಡ್ಕೋಬಹುದು ಕಂಪ್ಲೀಟ್ ಮಾಡೋಕೆ. ಇಲ್ಲ ಅಂದ್ರೆ ನೀವು ಶಾರ್ಟ್ ವಿಡಿಯೋಸ್ ಮಾಡ್ತಾ ಇದ್ದೀರಾ ಅಂದ್ರೆ 10 ಮಿಲಿಯನ್ ವಾಚ್ ಅವರ್ಸ್ ಅಂತ ಬರುತ್ತೆ ಶಾರ್ಟ್ ವಿಡಿಯೋದು. ಸೊ ನೀವು ಅದನ್ನ ಕಂಪ್ಲೀಟ್ ಮಾಡಿದ್ರೆ ನಿಮ್ದು ಮಾನಿಟೈಸೇಷನ್ಗೆ ನೀವು ಅಪ್ಲೈ ಮಾಡ್ಕೋಬಹುದು ಯೂಟ್ಯೂಬ್ದು. ಸೊ ನಾನು ಇವಾಗ 3000 ಸಬ್ಸ್ಕ್ರೈಬರ್ಸ್ ಮತ್ತೆ 3000 ವಾಚ್ ಟೈಮ್ ಮತ್ತೆ 2000 ಸಬ್ಸ್ಕ್ರೈಬರ್ಸ್ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಸೊ ಅದಕ್ಕೆ ನಾನು ಇವಾಗ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದೆ. ಸೊ ನನಗೆ ಒಂದು ಯಾವಾಗಂದ್ರೆ ನನಗೆ ಥರ್ಸ್ಡೇ, ನಿಂಗೆ ಇವಾಗ ಲಾಸ್ಟ್ ಏನ್ ಥರ್ಸ್ಡೇ ಹೋಯ್ತಲ್ಲ, ಸೊ ಇದು ಯಾವಾಗ ಅಪ್ಲೋಡ್ ಮಾಡ್ತೀನಿ ಗೊತ್ತಿಲ್ಲ ವಿಡಿಯೋನ. ಸೊ ಥರ್ಸ್ಡೇನೆ ನನಗೆ 3000 ವಾಚ್ ಅವರ್ಸ್ ಕಂಪ್ಲೀಟ್ ಆಯ್ತು. ಸೊ ತುಂಬಾನೇ ಖುಷಿ ಆಯ್ತು ನನಗೆ. ಯಾಕಂದ್ರೆ ಏನೇ ರಿಸಲ್ಟ್ಸ್ ಇರ್ಲಿ, ನನ್ನ ಸ್ಕೂಲ್ ಲೈಫಲ್ಲಿ, ಕಾಲೇಜ್ ಲೈಫಲ್ಲಿ ಯಾವುದೇ ರಿಸಲ್ಟ್ ಇರ್ಲಿ ಥರ್ಸ್ಡೇನೆ ಬಂದಿತ್ತು. ಸೊ ನನಗೆ ನಾನೇ ಯೋಚನೆ ಮಾಡಿರ್ಲಿಲ್ಲ ಸೊ ಇದು ಕೂಡ ನನಗೆ ಥರ್ಸ್ಡೇನೆ ಕಂಪ್ಲೀಟ್ ಆಗುತ್ತೆ ಅಂತ. 3000 ವಾಚ್ ಅವರ್ಸ್ ಥರ್ಸ್ಡೇನೆ ಕಂಪ್ಲೀಟ್ ಆಯ್ತು. ಬಟ್ ನಾನು ಅವತ್ತೇ ಮಾನಿಟೈಸೇಷನ್ ಅಪ್ಲೈ ಮಾಡಕ್ ನೋಡಿದೆ, ಬಟ್ ಏನಂದ್ರೆ ನನಗೆ ಇನ್ನೂ ಅದು ಆಪ್ಷನ್ ಬಂದಿರಲಿಲ್ಲ. ಸೊ ನೆಕ್ಸ್ಟ್ ಡೇ ನನಗೊಂದು ಮೇಲ್ ಬಂತು. ಸೊ ಏನಂತ ಮೇಲ್ ಬಂತು ಅಂತ ನಾನು ಹಾಕಿರ್ತೀನಿ. ಸೊ ಕಂಗ್ರ್ಯಾಚುಲೇಷನ್ಸ್, ನೀವು ಇವಾಗ ಯೂಟ್ಯೂಬ್ ಪ್ರೋಗ್ರಾಮ್ಗೆ ನೀವು ಅಪ್ಲೈ ಮಾಡ್ಬೋದು, ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು ಅಂತ ನನಗೊಂದು ಮೆಸೇಜ್ ಬಂತು, ಮೇಲ್ ಬಂತು. ಸೊ ಅದಾದ್ಮೇಲೆ ನಾನು ಅವತ್ತು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದೆ. ಅದಾದ್ಮೇಲೆ ಅವ್ರದ್ದು ಕೆಲವೊಂದಿಷ್ಟು ಸ್ಟೆಪ್ಸ್ ಇರುತ್ತೆ, 3 ಸ್ಟೆಪ್ಸ್ ಇರುತ್ತೆ. ಸೊ ಆ ಸ್ಟೆಪ್ಸ್ ಏನೇನಿರುತ್ತೆ ಅಂತ ಇವಾಗ ನಾನು ಹೇಳ್ತಾ ಹೋಗ್ತೀನಿ. ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ರಿವ್ಯೂ ಬೇಸ್ ಟರ್ಮ್ಸ್ ಅಂತ ಇರುತ್ತೆ. ಸೊ ಅದೇನಂದು ತುಂಬಾ ಟೈಮ್ ತಗೊಳ್ಳಿಲ್ಲ. ಸೊ ಬೇಗನೆ ಅವರು ರಿವ್ಯೂ ಮಾಡಿ ನನ್ಗೆ ಅದೊಂದು ಟಿಕ್ ಮಾರ್ಕ್ ಅಂತ ಕಳಿಸ್ಬಿಡ್ತಾರೆ. ಸೊ ಅದೇನು ತುಂಬಾನೇ ಟೈಮ್ ತಗೊಳ್ಳಿಲ್ಲ. ಫಸ್ಟ್ ಸ್ಟೆಪ್ ನನಗೆ ಟಿಕ್ ಮಾರ್ಕ್ ಹಾಕಿ ಕಳಿಸ್ಬಿಟ್ರು. ಸೊ ಅವಾಗಂತೂ ಇನ್ನೂ ಖುಷಿ ಆಯ್ತು ನನಗೆ. ಸೊ ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಸೈನ್ ಅಪ್ ಫಾರ್ ಯೂಟ್ಯೂಬ್ ಆಡ್ಸೆನ್ಸ್ ಅಂತ ಬರುತ್ತೆ. ಸೊ ಇದು ಒಬ್ಬೊಬ್ರದ್ದು 24 ಅವರ್ಸ್ ತಗೊಳುತ್ತೆ, ಇಲ್ಲಾಂದ್ರೆ 2 to 3 ಡೇಸ್ ತಗೊಳುತ್ತೆ. ಇದನ್ನ ಅವರು ಚೆಕ್ ಮಾಡ್ಬಿಟ್ಟು ನಮ್ಗೆ ರಿವ್ಯೂ ಮಾಡಕ್ಕೆ. ಸೊ ಬಟ್ ನನ್ ಮಾತ್ರ 24 ಅವರ್ಸ್ ಅಲ್ಲಿ ಅವರು ನಂದು 24 ಅವರ್ಸ್ನು ತಗೊಂಡಿಲ್ಲ. ಅವರು ತುಂಬಾ ಕಡಿಮೆ ಟೈಮ್ ಅಲ್ಲಿ ನನ್ಗೆ ಇದು ರಿವ್ಯೂ ಮಾಡ್ಬಿಟ್ರು. ಸೊ ಇದು ಸೆಕೆಂಡ್ ಸ್ಟೆಪ್ ಕೂಡ ನಂದು ಕಂಪ್ಲೀಟ್ ಆಯ್ತು. ಸೊ ಥರ್ಡ್ ಸ್ಟೆಪ್ ಬಂದ್ಬಿಟ್ಟು ಗೆಟ್ ರಿವ್ಯೂಡ್ ಅಂತ ಇರುತ್ತೆ. ಸೊ ಗೆಟ್ ರಿವ್ಯೂಡ್ ಅಂತ ಇದ್ದಿದ್ದು ಇದು ಕೂಡ 24 ಅವರ್ಸ್ ಒಳಗಡೆನೆ ಬರುತ್ತೆ. ಬಟ್ ಕೆಲವೊಬ್ಬರಿಗೆ 2 to 3 ಡೇಸ್ ಆಗುತ್ತೆ. ಬಟ್ ನನಗಂತೂ 24 ಅವರ್ಸ್ ಒಳಗಡೆನೆ ಇದು ಕೂಡ ನಂದು ಕಂಪ್ಲೀಟ್ ಆಯ್ತು. ಸೊ 3 ಸ್ಟೆಪ್ ನಾನು ಕಂಪ್ಲೀಟ್ ಮಾಡಿದೆ. ಸೊ ಅವಾಗಂತೂ ಇನ್ನೂ ಖುಷಿ ಆಯ್ತು ನನಗೆ. 3 ಸ್ಟೆಪ್ಸ್ ಒಂಥರ ಎಕ್ಸಾಮ್ ಬರದ್ಮೇಲೆ ಅವ್ರು ಚೆಕ್ ಮಾಡಿ ಹಾಕ್ತಿರ್ತಾರಲ್ಲ, ಸೊ ಟಿಕ್ ಮಾರ್ಕ್ ಆ ತರ ಇದು ಕೂಡ ಹಂಗೆ ಒಂದೊಂದೇ ಟಿಕ್ ಮಾರ್ಕ್ ಬರ್ತಾ ಇತ್ತು. ಸೊ ಅವಾಗ ಕೂಡ ನಂಗೆ ತುಂಬಾನೇ ಖುಷಿ ಆಯ್ತು. ಸೊ ಈ ಸ್ಟೆಪ್ಸ್ ಕೂಡ ಕಂಪ್ಲೀಟ್ ಆಯ್ತು ನಂದು. ಇದಾಗಿದ್ದು ಫ್ರೈಡೆ. ಸೊ ಫ್ರೈಡೆ ಇದನ್ನ ಚೆಕ್ ಮಾಡ್ಬಿಟ್ಟು ನೆಕ್ಸ್ಟ್ ಏನಂದ್ರೆ ನಮ್ದು ಕಾಪಿರೈಟ್ಸ್ ಬಂದಿರುತ್ತೆ. ಸೊ ನಾವು ಮ್ಯೂಸಿಕ್ಸ್ ನ ಹಾಕಿರ್ತೀವಿ. ನಂದು ಏನ್ ಮಿಸ್ಟೇಕ್ಸ್ ಆಗಿತ್ತಂದ್ರೆ ನಾನು ನೋ ಕಾಪಿರೈಟ್ ಮ್ಯೂಸಿಕ್ ನ ನಾನು ಹಾಕಿದ್ದೆ ಈ ವಿಡಿಯೋಸ್ಗೆ. ಬಟ್ ಅದೇನಂದ್ರೆ ಕಾಪಿರೈಟ್ ಅಂತ ಬಂದ್ಬಿಟ್ಟಿತ್ತು. ಬಟ್ ಅದ್ ನಾನೇನು ನಾನು ಎರೇಸ್ ಮಾಡಕ್ಕೆಲ್ಲ ಹೋಗಿರ್ಲಿಲ್ಲ ಸಾಂಗ್ ನ. ಬಟ್ ನನ್ಗೆ ಯೂಟ್ಯೂಬ್ ಅವರೇ ನನ್ಗೆ ಮೇಲ್ ಮಾಡಿದ್ರು. ಸೊ ಈ ವಿಡಿಯೋ ನಿಮ್ಗೆ ಮಾನಿಟೈಸೇಷನ್ ಆಗಲ್ಲ. ಸೊ ಅದಕ್ಕೆ ನೀವು ಈ ಕಾಪಿರೈಟ್ ನ ತೆಗಿಬಹುದು, ನೀವು ಸಾಂಗ್ ನ ಎರೇಸ್ ಮಾಡ್ಬೋದು ಅಥವಾ ಅದನ್ನಷ್ಟೇ ಟ್ರಿಮ್ ಮಾಡ್ಬೋದು ಅಂತ ನನ್ಗೆಲ್ಲ ಇದನ್ನ ಕೊಟ್ರು. ಸೊ ಅದ್ರಲ್ಲಿ ಆಪ್ಷನ್ಸ್ ಎಲ್ಲ ಕೊಟ್ರು. ಸೊ ಅದಕ್ಕೆ ನಾನು ಅವಾಗ ಏನ್ ಮಾಡಿದೆ, ಕೆಲವೊಂದು ಅದು ಏನು ಎಲ್ಲೆಲ್ಲಿ ನಂದು ಕಾಪಿರೈಟ್ ಮ್ಯೂಸಿಕ್ ಆಗಿತ್ತಲ್ಲ, ಸೊ ಅಲ್ಲಲ್ಲಿ ನಾನು ಅದನ್ನ ಎರೇಸ್ ಮಾಡಿ ತೆಗೆದ್ಬಿಟ್ಟೆ. ಸೊ ಈ ಪ್ರೊಸೆಸ್ ನಂದು ಕಂಪ್ಲೀಟ್ ಆಯ್ತು. ಸೊ ಫಸ್ಟ್ ಏನಾಯ್ತು, ನಂದು 3000 ವಾಚ್ ಅವರ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ನಾನು ಅದನ್ನ ನೆಕ್ಸ್ಟ್ ಡೇ ನನ್ಗೊಂದು ಮೇಲ್ ಬಂತು. ನಾನು ಅದನ್ನ ಮಾನಿಟೈಸೇಷನ್ ಅಪ್ಲೈ ಮಾಡಿದೆ. ಈ 3 ಸ್ಟೆಪ್ ನಾನು ಕಂಪ್ಲೀಟ್ ಮಾಡಿದೆ. ಅದಾದ್ಮೇಲೆ ನನಗೆ ಕಾಪಿರೈಟ್ ಆಗಿದ್ದು ಅವ್ರು ಮೇಲ್ ಮಾಡಿದ್ರು. ಸೊ ನಾನು ಅದನ್ನ ಮೇಲ್ ಮಾಡಿದ್ದನ್ನ ನಾನು ಮಿಸ್ಟೇಕ್ ಆಗಿದ್ದನ್ನ ಅದನ್ನ ಚೆಕ್ ಮಾಡ್ಕೊಂಡು ಅದನ್ನ ಕರೆಕ್ಟ್ ಮಾಡಿದೆ. ಸೊ ಫೈನಲಿ ನಂದು ಮಾನಿಟೈಸೇಷನ್ ಆಯ್ತು ಅಂತ ಕಂಗ್ರ್ಯಾಚುಲೇಷನ್ಸ್ ಅಂತ ಮತ್ತೆ ಅವ್ರ ಮೇಲ್ ಬಂತು. ಸೊ ನೀವು ನಮ್ಮ ಯೂಟ್ಯೂಬ್ ಪ್ರೋಗ್ರಾಮ್ಗೆ ನೀವು ಒಬ್ರು ಜಾಯಿನ್ ಆದ್ರಿ ಅಂತ ಬಂತು. ಸೊ ನನಗೆ ತುಂಬಾನೇ ಖುಷಿ ಆಯ್ತು ಆ ಮೇಲ್ ನೋಡಿದ ತಕ್ಷಣ. ಯಾಕಂದ್ರೆ ನಾನು ಅವಾಗೆಲ್ಲ ವಿಡಿಯೋಸ್ ಮಾಡುವಾಗ ಕಾಪಿರೈಟ್ಸ್ ಅದೆಲ್ಲ ಬಂದಾಗ ಕೆಲವೊಂದಿಷ್ಟು ವಿಡಿಯೋಸ್ ನ ಡಿಲೀಟ್ ಮಾಡಿದೀನಿ. ಮತ್ತೆ ಕೆಲವೊಂದಿಷ್ಟು ವಿಡಿಯೋಸ್ ನ ನಾನು ಪೋಸ್ಟ್ ಮಾಡಿ ಡಿಲೀಟ್ ಮಾಡಿ ಮತ್ತೆ ಪೋಸ್ಟ್ ಮಾಡಿದೀನಿ. ಈ ತರ ಎಲ್ಲ ಮಾಡಿದೀನಿ. ಸೊ ಆ ತರ ಎಲ್ಲ ಮಾಡಿದ್ರೆ ಮಾನಿಟೈಸೇಷನ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಎಲ್ಲ ಹೇಳಿದ್ರು. ಸೊ ಅದಕ್ಕೆ ಎಲ್ಲಿ ನನ್ನ ಚಾನಲ್ಗೂ ಪ್ರಾಬ್ಲಮ್ ಆಗುತ್ತೋ ಏನೋ, ಮಾನಿಟೈಸೇಷನ್ ಅಪ್ಲೈ ಆಗುತ್ತೋ ಇಲ್ವೋ ಅಂತ ತುಂಬಾನೇ ಭಯ ಪಟ್ಬಿಟ್ಟಿದ್ದೆ ನಾನು. ಸೊ
ಬಟ್ ಏನಂದ್ರೆ ದೇವ್ರ ದಯೆ. ಸೊ ಸಾಯಿಬಾಬಾ ನನ್ನ ಹತ್ರ ಯಾವಾಗ್ಲೂ ಇದ್ದಾನೆ. ಸೊ ಅವನಿಂದಾನೇ ನನ್ಗೆ ಏನಾಯ್ತು, ಇದು ಮಾನಿಟೈಸೇಷನ್ ಏನು ಪ್ರಾಬ್ಲಮ್ ಇರ್ಲಿದೆ, ನನ್ ಟಕ್ 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 ಅಂತ ಎಲ್ಲಾನು ಪಾಸ್ ಮಾಡ್ತಾ 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 ಫೈನಲಿ ನನ್ನ ಚಾನಲ್ ಮಾನಿಟೈಸೇಷನ್ ಆಗಿದೆ. ಸೊ ಬಟ್ ಏನಂದ್ರೆ ಇದು ಇನ್ನು ಫಸ್ಟ್ ಸ್ಟೆಪ್ಪು. ಸೊ ನಾನ್ ನಿಮ್ಮ ಹತ್ರ ಏನೇ ಇರ್ಲಿ, ಯಾವುದೇ ಸ್ಟೆಪ್ ಕಂಪ್ಲೀಟ್ ಆದ್ರೂ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂತೀನಿ ಅಂತ ಹೇಳಿದ್ದೆ. ಸೊ ಇದು ನನ್ನ ಮೊದಲನೇ ಸ್ಟೆಪ್ಪು. ಸೊ ಇದೇ ಮೇನ್ ಇಂಪಾರ್ಟೆಂಟ್ ಸ್ಟೆಪ್ ಇರೋದು. ಸೊ ಯಾರೇ ಯೂಟ್ಯೂಬ್ ನ ಸ್ಟಾರ್ಟ್ ಮಾಡ್ಲಿ, ಸೊ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿರೋರಿಗೆಲ್ಲ ನಂದೇನ್ ಟ್ರಿಕ್ಸ್ ಅಂದ್ರೆ, ಸೊ ಕನ್ಸಿಸ್ಟೆನ್ಸಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಮಂತ್ ಅಲ್ಲಿ ನಾವು ಒಂದು ವಿಡಿಯೋನ ಅಪ್ಲೋಡ್ ಮಾಡಿ ಮತ್ತೆ ನೆಕ್ಸ್ಟ್ ಮಂತ್ ಅಲ್ಲಿ ನಾವು ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀವಿ ಅಂದ್ರೆ, ಆತರ ಮಾಡಿದ್ರೆ ಯಾವುದೇ ರೀತಿ ನಮ್ದು ಯೂಟ್ಯೂಬ್ ಕ್ರೈಟೀರಿಯಾನ ನಾವು ಕಂಪ್ಲೀಟ್ ಮಾಡಕ್ ಆಗಲ್ಲ. ಸೊ ನಮ್ದು ಕನ್ಸಿಸ್ಟೆನ್ಸಿ ತುಂಬಾನೇ ಮೇಂಟೈನ್ ಮಾಡ್ಬೇಕಾಗುತ್ತೆ. ಇನ್ನೊಂದು, ನಾವು ಸ್ಟಾರ್ಟಿಂಗು ತುಂಬಾನೇ ಶಾರ್ಟ್ ವಿಡಿಯೋಸ್ ಹಾಕ್ತಾ ಹೋಗ್ಬೇಕು. ಸೊ ಶಾರ್ಟ್ ವಿಡಿಯೋ ನಾವು ಅಪ್ಲೋಡ್ ಮಾಡಿದ ತಕ್ಷಣನೇ ನಾವು ಪಬ್ಲಿಕ್ ಅಂತ ಇಟ್ಬಿಡ್ಬಾರ್ದು. ಅನ್ಲಿಸ್ಟೆಡ್ ಇಟ್ಬಿಟ್ಟು ಅದಾದ್ಮೇಲೆ ನಾವು ಪಬ್ಲಿಕ್ ಅಂತ ಹಾಕಿದ್ರೆ ಶಾರ್ಟ್ ವಿಡಿಯೋಸ್ ಎಲ್ಲ ಸ್ವಲ್ಪ ಓಡೋ ಚಾನ್ಸಸ್ ಇರುತ್ತೆ. ಸೊ ವ್ಯೂಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ನಮಗೆ ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಸೊ ಸಬ್ಸ್ಕ್ರೈಬರ್ಸ್ ಬಂದ್ಮೇಲೆ ನಾವು ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಹೋದ್ರೆ ಅದೇ ಸಬ್ಸ್ಕ್ರೈಬರ್ಸ್ ವಿಡಿಯೋನ ನೋಡ್ತಾ ಹೋಗ್ತಾರೆ. ಸೊ ನನ್ನ ಚಾನಲ್ ಅಲ್ಲಿ ತುಂಬಾನೇ ವ್ಯೂಸ್ ಬಂದು ನನ್ನ ವಾಚ್ ಟೈಮ್ಸ್ಗೆ ಹೆಲ್ಪ್ ಆಗಿರೋ ಕೆಲವೊಂದಿಷ್ಟು ವಿಡಿಯೋಸ್ ಇದೆ. ಏನಂದ್ರೆ CBT ಮತ್ತೆ ಮಂಗಲ್ಯ ಶಾಪಿಂಗ್ ಇಂದಾಗಿರ್ಲಿ, ಒಟ್ ನಾನು ಏನಂದ್ರೆ ಡ್ರೆಸ್ ಕಲೆಕ್ಷನ್ಸ್ ಬಗ್ಗೆ ಏನೇನ್ ಹಾಕ್ತಾ ಹೋಗಿದ್ದೀನಲ್ಲ, ಸೊ ಅದೆಲ್ಲಾನು ನನಗೆ ವಾಚಿಂಗ್ ಟೈಮ್ ಆಗೋಕೆ ತುಂಬಾನೇ ಹೆಲ್ಪ್ ಮಾಡಿದೆ. ಮತ್ತೆ ನಾನು ಅವಾಗ ಲೈವ್ ಕೂಡ ಬರ್ತಾ ಇದ್ದೆ. ಸೊ ಇವಾಗ ಲೈವ್ ಬರೋದು ಬಿಟ್ಬಿಟ್ಟಿದ್ದೀನಿ, 5 months ಆಗಿದೆ. ಸೊ ಬರೋಕೆ ಆಗ್ತಾ ಇಲ್ಲ. ಸೊ ಸ್ವಲ್ಪ ನಾನು ವರ್ಕ್ ಇಂದ ಗ್ಯಾಪ್ ತಗೊಂಡಿದ್ದೀನಿ. ಸೊ ಅದಕ್ಕೆ ನನಗೆ ಲೈವ್ ಏನು ಬರೋಕ್ ಆಗ್ತಿಲ್ಲ. ಬರ್ತೀನಿ ಇನ್ಮೇಲೆ. ಸೊ ಲೈವ್ ಕೂಡ ನನಗೆ ವಾಚ್ ಟೈಮ್ಸ್ ನ ಕಂಪ್ಲೀಟ್ ಮಾಡಕ್ಕೆ ತುಂಬಾನೇ ಹೆಲ್ಪ್ ಆಗಿದೆ ನನಗೆ ಲೈವ್ ಬಂದ್ರೆ. ಸೊ ಅದಕ್ಕೆ ನಿಮ್ಗೆ ಏನ್ ಟಿಪ್ಸ್ ಹೇಳೋದಂದ್ರೆ, ನಾನು ಸ್ಟಾರ್ಟಿಂಗ್ ನೀವು ಶಾರ್ಟ್ ವಿಡಿಯೋನ ಹಾಕ್ತಾ ಹೋಗಿ, ಸೊ ಸ್ವಲ್ಪ ಯೂಸ್ಫುಲ್ ಇರೋದು ಹಾಕ್ತಾ ಹೋಗಿ. ಸೊ ಅವಾಗ ನಿಮಗೆ ಅದರಿಂದ ಸಬ್ಸ್ಕ್ರೈಬರ್ಸ್ ಬರ್ತಾರೆ. ನೆಕ್ಸ್ಟ್ ಲೈವ್ ಬರ್ತಾ ಹೋಗಿ, ಅದರಿಂದ ಕೂಡ ಸಬ್ಸ್ಕ್ರೈಬರ್ಸ್ ಬರ್ತಾರೆ, ಪ್ಲಸ್ ನಿಮ್ದು ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ. ಅದಾದ್ಮೇಲೆ ಲಾಂಗ್ ವಿಡಿಯೋ ಹಾಕ್ತಾ ಹೋಗಿ, ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ತಾ ಹೋಗಿ. ಸೊ ಸ್ಟ್ರಗಲ್ ಮಾಡಿ ಅವಾಗ ನೀವು ಯಾವುದೇ ಕೆಲಸ ಮಾಡಿದ್ರು ಅದು ಸಕ್ಸಸ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದೇನು ನಾನು ಟಿಪ್ಸ್ ಹೇಳಕ್ಕೆ ಬಯಸ್ತೀನಿ ಅಂದ್ರೆ, ಸೊ ಕೆಲವೊಂದಿಷ್ಟು ಜನ ಏನಂದ್ರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕು, ಯೂಟ್ಯೂಬ್ ಅಲ್ಲಿ ನಾನು ವಿಡಿಯೋಸ್ ಹಾಕ್ಬೇಕು, ಎಲ್ಲ ನಿಮ್ಮ ಹತ್ರ ಕಲೆ ಇರುತ್ತೆ, ಎಲ್ಲ ನಿಮ್ಗೆ ಮಾತಾಡೋ ಶೈಲಿ ಇರುತ್ತೆ, ಮತ್ತೆ ಎಲ್ಲಾ ತರ ನಿಮ್ಮ ಹತ್ರ ನಾಲೆಜ್ ಇದ್ರು ಕೂಡ ನೀವು ಯೂಟ್ಯೂಬ್ ನ ಸ್ಟಾರ್ಟ್ ಮಾಡ್ತಿರಲ್ಲ. ಯಾಕಂದ್ರೆ ಅಯ್ಯೋ ರಿಲೇಷನ್ಸ್ ಏನ್ ಅನ್ಕೊಂಡ್ಬಿಡ್ತಾರೋ, ಅಯ್ಯೋ ಫ್ರೆಂಡ್ಸ್ ಏನ್ ಅನ್ಕೊಂಡ್ಬಿಡ್ತಾರೋ, ಏನ್ ಅನ್ಕೊಂತಾರೆ ಏನು ಅಂತ ಅದನ್ನೆಲ್ಲ ಯೋಚನೆ ಮಾಡ್ತಾ ಕುತ್ಕೊಂಡಿರ್ತೀರಾ. ಸೊ ಇವಾಗ ನಾನ್ ಹೇಳ್ತೀನಿ ನೋಡಿ, ನಾನು ಕರೆಕ್ಟ್ ಆಗಿ ಮಾತಾಡಕ್ಕೂ ಬರಲ್ಲ, ಮತ್ತೆ ಏನಂದ್ರೆ ಅಷ್ಟು ನಾನು ಪರ್ಫೆಕ್ಟ್ ಆಗಿಲ್ಲ. ಬಟ್ ಏನಂದ್ರೆ ನನ್ ಮನ್ಸಲ್ಲಿ ಒಂದೇ ಇರೋದು, ಏನಂತ ಇಷ್ಟೆಲ್ಲ ಯೂಟ್ಯೂಬ್ ಮಾಡ್ಕೊಂಡು ಇಷ್ಟೆಲ್ಲ ಅರ್ನಿಂಗ್ಸ್ ಮಾಡ್ತಿರುವಾಗ, ಸೊ ನನ್ಗೆ ಅದರಲ್ಲಿ ಒಂಚೂರು 100% ನಂಗೆ ನಾಲೆಜ್ ಇಲ್ಲ ಅಂದ್ರು ಒಂದು 50% ಆದ್ರೂ ನಾಲೆಜ್ ಇದೆ. ಯಾಕೆ ನಾನು ಅದನ್ನ ಯೂಸ್ ಮಾಡ್ಕೋಬಾರ್ದು, ಯಾಕೆ ನಾನು ವಿಡಿಯೋಸ್ ನ ಮಾಡಬಾರ್ದು, ಯಾಕೆ ನಾನು ಯೂಟ್ಯೂಬ್ ನ ಸ್ಟಾರ್ಟ್ ಮಾಡಬಾರ್ದು ಅಂತ ನನ್ನ ತಲೆಯಲ್ಲಿ ಏನಿಲ್ಲ ಅಂದ್ರೆ ಒಂದು 2 to 3 ಇಂದಾನೆ ನನಗೆ ತುಂಬಾನೇ ಓಡ್ತಾ ಇತ್ತು. ಸೊ ಅದಕ್ಕೆ ನಾನು ಏನ್ ಮಾಡಿದೆ, ಇಲ್ಲ ನಾನು ಸ್ಟಾರ್ಟ್ ಮಾಡ್ಲೇಬೇಕು ಅಂತ ಅನ್ಕೊಂಡು ಒಂದು ಚಾನೆಲ್ ನ ಸ್ಟಾರ್ಟ್ ಮಾಡಿ ಆಲ್ರೆಡಿ ಅದನ್ನ ಬಂದ್ ಮಾಡಿದೀನಿ. ಸೊ ನಾನು ಇದೇ ತರ ಯೋಚನೆ ಮಾಡಿ ಮತ್ತೆ ನೆಕ್ಸ್ಟ್ ಇನ್ನೊಂದು ಚಾನೆಲ್ ನ ಸ್ಟಾರ್ಟ್ ಮಾಡಿದೆ. ಸೊ ನಾನು ಅವಾಗ ಯೋಚನೆ ಮಾಡಿದ್ದು, ನಾನು ರಿಲೇಷನ್ ಹಂಗ್ ಅನ್ಕೊಂತಾರೆ, ಫ್ರೆಂಡ್ಸ್ ಹಿಂಗ್ ಅನ್ಕೊಂತಾರೆ, ಅವ್ರು ಹಿಂಗ್ ಅನ್ಕೊಂತಾರೆ, ಇವ್ರು ಹಿಂಗ್ ಅನ್ಕೊಂತಾರೆ ಅನ್ಕೊಂತಾರೆ, ಅವ್ರು ಯಾರು ನಮ್ಗೆ ಊಟ ಹಾಕಲ್ಲ, ಅವ್ರು ಯಾರು ನಮ್ಗೆ ಬಟ್ಟೆನೂ ಕೊಡ್ಸಲ್ಲ, ಅವ್ರು ಯಾರು ನಮ್ಗೆ ನಾವು ಮೇಕಪ್ ಮಾಡ್ಕೊಂತೀವಿ ಪ್ರಾಡಕ್ಟ್ ಕೊಡಿಸಿ ಅಂತ ಕೊಡ್ಸಲ್ಲ, ನಮ್ಗೆ ಚೆನ್ನಾಗಿರೋ ಬಟ್ಟೆ ಬೇಕು, ಎಲ್ರು ಬಟ್ಟೆ ಹಾಕೋತಾರೆ ನಮ್ಗೆ ಕೊಡಿಸಿ ಅಂದ್ರೆ ಯಾರು ಕೊಡ್ಸಲ್ಲ, ನಮ್ಗೆ ಅದು ಊಟ ಮಾಡ್ಬೇಕು ಇದನ್ನ ಊಟ ಮಾಡ್ಬೇಕು ಕೊಡ್ಸಿ ಅಂದ್ರೆ ಯಾರು ಕೊಡ್ಸಲ್ಲ. ಸೊ ಸುಮ್ನೆ ಮಾತಾಡ್ತಾರೆ, ಅಯ್ಯೋ ಅವಳು ಹಂಗ್ ಮಾಡ್ತಿದ್ದಾಳೆ, ಯೂಟ್ಯೂಬ್ ಮಾಡ್ತಿದ್ದಾಳೆ, ಅದರಿಂದ ಏನ್ ಯೂಸ್ ಏನೋ ಗೊತ್ತಿಲ್ಲ, ಸುಮ್ನೆ ಮಾಡ್ತಿದ್ದಾಳೆ ಅಂತ ಅವರೆಲ್ಲರೂ ಫ್ರೆಂಡ್ಸ್ ಆಗ್ಲಿ ರಿಲೇಷನ್ ಆಗ್ಲಿ ಎಲ್ರು ಮಾತಾಡೋರೆ. ಸೊ ಯಾರಿದ್ರು ಮಾತಾಡೋರೆ, ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡಿ. ಸೊ ನಾನಂತೂ ಅದ್ರ ಬಗ್ಗೆ ಎಲ್ಲ ತಲೆನೇ ಕೆಡಿಸ್ಕೊಂಡಿಲ್ಲ. ಸೊ ನನ್ಗೂ ನೋಡಿ ನಕ್ಕಿರೋರು ಇದಾರೆ, ತುಂಬಾ ಜನ ನಕ್ಕಿದ್ದಾರೆ. ಏನ್ ನೀನು ನಿಂದು ಲ್ಯಾಂಗ್ವೇಜು, ಇವಾಗ ಏನಂದ್ರೆ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದ ತಕ್ಷಣ ನಂಗೆ ಈ ತರ ಲ್ಯಾಂಗ್ವೇಜ್ ಬರುತ್ತೆ, ಅದರಲ್ಲಿ ಮಿಕ್ಸ್ ನಮ್ಮ ಹುಬ್ಬಳ್ಳಿ ಭಾಷೆನೂ ಬರುತ್ತೆ. ನಾನಿರೋದು ಹುಬ್ಬಳ್ಳಿಯಲ್ಲಿ.
ಸೊ ಉತ್ತರ ಕರ್ನಾಟಕ ಭಾಷೆ ಆಕ್ಚುಲಿ ನಾನು ಮನೇಲಿದ್ದಾಗೆಲ್ಲ ಅದನ್ನೇ ಮಾತಾಡೋದು. ಬಟ್ ವಿಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ಏನಾಗುತ್ತೋ ಗೊತ್ತಿಲ್ಲ, ಈ ಲ್ಯಾಂಗ್ವೇಜ್ ಬಂದ್ಬಿಡತ್ತೆ. ಸೊ ಅದಕ್ಕೆ ಅದನ್ನು ಕೂಡ ನನ್ಗೆ ಹೇಳ್ಬಿಟ್ಟು ನಕ್ಕಿದ್ದಾರೆ. ಸೊ ನೀನು ಅದು ಇದು 2 ಲ್ಯಾಂಗ್ವೇಜ್‌ನ ಮಿಕ್ಸ್ ಮಾಡಿ ಮಾತಾಡ್ತಿದ್ಯಾ, ಸರಿ ಅನ್ನಿಸ್ತಾ ಇಲ್ಲ ಅಂತ. ಬಟ್ ಏನ್ ಮಾಡ್ಬೇಕು, ನನ್ಗೆ ಈ ತರಾನೇ ಮಾತಾಡಕ್ ಬರೋದು. ನಾನು ಈ ತರಾನೇ ನಿಮ್ಮ ಹತ್ರ ಏನಿದ್ರು ಶೇರ್ ಮಾಡ್ಕೊಳ್ಳೋದು. ಈ ತರ ನಾನು ವಿಡಿಯೋ ಮಾಡಿ ಹಾಕ್ಬೋದು. ಯಾಕಂದ್ರೆ ನನ್ಗದು ಹ್ಯಾಬಿಟ್ ಆಗ್ಬಿಟ್ಟಿದೆ. ಸೊ ಅದಕ್ಕೆ ಅದನ್ನ ಹೇಳಿ ನಕ್ಕಿರೋರು ಇದ್ದಾರೆ. ನಾನು ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಂಡಿಲ್ಲ. ಮತ್ತೆ ನೆಕ್ಸ್ಟ್ ಬೇಡ ಯೂಟ್ಯೂಬ್ ಎಲ್ಲ ಯಾಕ್ ಬೇಕು? ಯಾಕ್ ಮಾಡ್ತೀಯ ಇದೆಲ್ಲ? ಇದೆಲ್ಲ ನಿಂಗ್ ಬೇಕಾ ಅಂತಾನು ಕೇಳಿದ್ದಾರೆ. ಸೊ ನಾನ್ ಹೇಳೋದು ಒಂದೇ, ನಮ್ಮ ಕಂಟೆಂಟು, ನಾವು ಮಾಡ್ತಿರೋ ವಿಡಿಯೋ, ನಾವ್ ಎದ್ರ ಮೇಲೆ ವಿಡಿಯೋ ಮಾಡ್ತಿದೀವಿ, ಯಾವ ವಿಷಯದ ಮೇಲೆ ವಿಡಿಯೋ ಮಾಡ್ತಿದೀವಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರಲ್ಲಿ ನಂಗೆ ತುಂಬಾನೇ ಹೆಮ್ಮೆ ಇದೆ. ನಾನು ನನ್ನ ಸ್ಟೋರ್ ಇದ್ದಾಗ ನನ್ನ ಸ್ಟೋರ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೆ. ನಾನು ಮೇಕಪ್ಪಿನ ವಿಡಿಯೋ ಮಾಡ್ತೀನಿ, ಸ್ಕಿನ್ ಕೇರ್ ಬಗ್ಗೆ ವಿಡಿಯೋ ಮಾಡ್ತೀನಿ, ಏನಾದರೂ ರೆಸಿಪಿ ತೋರಿಸೋದ್ರೆ ವಿಡಿಯೋ ಮಾಡ್ತೀನಿ, ಅಥವಾ ಯಾವ್ದಾದ್ರು ಒಂದು ಮಾಲ್ ಓಪನ್ ಆಗಿದ್ರೆ, ಅಥವಾ ಎಲ್ಲಾದ್ರೂ ಒಂದು ಡ್ರೆಸ್ ಕಲೆಕ್ಷನ್ಸ್ ಚೆನ್ನಾಗಿದ್ರೆ, ಅಥವಾ ಫುಡ್ಡಿಂದ ಏನಾದ್ರು ಚೆನ್ನಾಗಿದ್ರೆ ಅದನ್ನ ತೋರಿಸ್ತೀನಿ. ಇಲ್ಲ ವ್ಲಾಗ್ ಮಾಡ್ತಾ ಇರ್ತೀನಿ. ಸೊ ಇದರಿಂದ ನಿಮ್ಗೆಲ್ಲ ಹೆಲ್ಪ್ ಆಗುತ್ತೆ. ಒಂದು ವಿಡಿಯೋಸ್ ಇಂದ ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್, ಮತ್ತೆ ಅದು ಇನ್ಫಾರ್ಮೇಟಿವ್ ಆಗಿ ಇರಬೇಕು. ಸೊ ನಾನು ಇವಾಗ ಮಿನಿ ವ್ಲಾಗ್ ಮಾಡೋದಾಗ್ಲಿ, ವ್ಲಾಗ್ಸ್ ಮಾಡೋದಾಗ್ಲಿ, ಸೊ ಅದೆಲ್ಲ ನಿಮ್ಗೆ ಒಂಥರ ನೀವು ನೋಡೋರಿಗೆಲ್ಲ ಏನ್ ಅನ್ಸುತ್ತೆ, ಓ ಇವ್ರು ಈ ತರ ಹಚ್ಕೊಂತಾರೆ, ಈ ತರ ಮೇಕಪ್ ಮಾಡ್ಕೊಂತಾರೆ, ಈ ತರ ಸ್ಕಿನ್ ಕೇರ್ ನ ಮಾಡ್ಕೊಂತಾರೆ, ಈ ತರ ಇವ್ರ ಲೈಫ್ ಸ್ಟೈಲ್ ಇದೆ ಅಂತ ನೀವು ಅದನ್ನ ನೋಡ್ಕೊಂಡು ನೀವು ಅದನ್ನ ಒಂಥರ ಇನ್ಸ್ಪಿರೇಷನ್ ಆಗಿ ತಗೊಂಡು ಮಾಡ್ಬೇಕು ಅಂತ ನಾನು ಈ ತರ ಎಲ್ಲ ವಿಡಿಯೋಸ್ ಹಾಕ್ತಾ ಹೋಗ್ತೀನಿ. ನಾನು ಏನಾದ್ರೂ ಯಾವುದೇ ತರ ಭಯ ಇಲ್ಲ, ಏನೋ ಆಗ್ಬಿಡತ್ತೆ ಮುಂದ್ ಲೈಫ್ ನಂದು ಹಾಳಾಗ್ಬಿಡತ್ತೆ ಅಂತ ಏನು ಭಯ ಇಲ್ಲ ನನಗೆ. ಯಾಕೆಂದ್ರೆ ನಾನು ಒಳ್ಳೆ ಒಳ್ಳೆ ಕಂಟೆಂಟ್ ನ ನಿಮ್ಗೆ ಕೊಡ್ತಾ ಹೋಗ್ತಾ ಇದ್ದೀನಿ. ಒಳ್ಳೆ ಒಳ್ಳೆ ಇನ್ಫಾರ್ಮೇಟಿವ್ ನ ನಾನು ನಿಮ್ಗೆ ಕೊಡ್ತಾ ಹೋಗ್ತಾ ಇದ್ದೀನಿ. ಸೊ ಇಷ್ಟು ದಿನ ನಂಗೆ ಇನ್ನೂ ವಿಡಿಯೋಸ್ ಮಾಡಕ್ ಆಗ್ತಿರ್ಲಿಲ್ಲ. ಸೊ ಇನ್ನು ಮುಂದೆ ಇನ್ನೂ ಒಳ್ಳೆ ಕಂಟೆಂಟ್ ನ, ಇನ್ನೂ ಒಳ್ಳೆ ಒಳ್ಳೆ ಇನ್ಫಾರ್ಮೇಶನ್ ವಿಡಿಯೋಸ್ ಎಲ್ಲ ನಾನು ಮಾಡಿ ಹಾಕ್ತಾ ಇರ್ತೀನಿ ನಿಮ್ಗೆ. ಸೊ ಅದಕ್ಕೆ ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡಬೇಡಿ, ಯಾರು ಏನಂತಾರೆ ಏನು ಅಂತ. ಸೊ ನಿಮಗೆ ಯಾವ ಕೆಲಸದಲ್ಲಿ ಇಂಟ್ರೆಸ್ಟ್ ಇದೆ, ಯಾವ ಕೆಲಸ ಮಾಡಬೇಕು ಅಂತ ನಿಮ್ಗೆ ಇಂಟ್ರೆಸ್ಟ್ ಇದೆ, ಸೊ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ನೀವು ಯೂಟ್ಯೂಬ್ ನ ಸ್ಟಾರ್ಟ್ ಮಾಡ್ಕೊಳ್ಳಿ. ನೀವು ಒಂದು ಜಾಬಿಗೆ ಹೋಗಿ 1 ಮಂತ್ ಫುಲ್ ನೀವು ಕಷ್ಟಪಟ್ಟು ಕೆಲಸ ಮಾಡಿ ಜಾಬ್ ಮಾಡಿ ಅಮೌಂಟ್ ತಗೊಳ್ಳೋದು, ಪ್ಲಸ್ ಇದರಲ್ಲಿ ನೀವು ಎಷ್ಟೊಂದ್ ಜನಕ್ಕೆ ಗೊತ್ತಿದೆ ಯೂಟ್ಯೂಬ್ ಅಲ್ಲಿ ನಾವು ಅದ್ರ ಡಬಲ್ ತ್ರಿಬಲ್ ಅಲ್ಲ, ಇದ್ರ ಮೇಲೊಂದ್ ಏನಾದ್ರು ಹೇಳೋದಿದ್ರೆ ಅಷ್ಟು ಅಮೌಂಟ್ ನ ನಾವು ಅರ್ನಿಂಗ್ ಮಾಡ್ಬೋದು ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇಂದ. ಸೊ ಮನೆಯಲ್ಲೇ ಕುತ್ಕೊಂಡು ನಾವು ಈ ತರ ಎಲ್ಲ ವಿಡಿಯೋಸ್ ಹಾಕಿ ಸ್ಕಿನ್ ಕೇರ್ ಬಗ್ಗೆ, ಮೇಕಪ್ ಬಗ್ಗೆ ಎಲ್ಲ ಹಾಕಿ ನಾವು ಮನೆಯಲ್ಲೇ ಕುತ್ಕೊಂಡು ಇಷ್ಟೊಂದು ಅರ್ನಿಂಗ್ ಮಾಡಂಗಿದ್ರೆ, ಅದು ನಮ್ಮ ಹತ್ರ ನಾಲೆಜ್ ಇದ್ರೆ ಯಾಕೆ ನಾವು ಅದನ್ನ ವಿಡಿಯೋಸ್ ನ ಮಾಡಿ ಹಾಕ್ಬಾರ್ದು? ಯಾಕೆ ನಾವು ನಮ್ಗೆ ಇರೋ ನಾಲೆಜ್ ಅಲ್ಲಿ ನಾವು ಅರ್ನಿಂಗ್ ನ ಸ್ಟಾರ್ಟ್ ಮಾಡಬಾರ್ದು? ಸೊ ಅದಕ್ಕೆ ನಾನು ಎಲ್ರಿಗೂ ಹೇಳೋದು ಒಂದೇ, ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕನ್ನೋರು ಸ್ಟಾರ್ಟ್ ಮಾಡಿ, ಇವತ್ತಿಂದಾನೇ ಸ್ಟಾರ್ಟ್ ಮಾಡಿ. ಯಾರ್ದು ಏನು ತಲೆ ಕೆಡಿಸ್ಕೋಬೇಡಿ. ಇದ್ರಲ್ಲಿ ನೀವು ಸ್ಟಾರ್ಟ್ ಮಾಡ್ಕೊಂಡು ಅರ್ನಿಂಗ್ ಮಾಡ್ತಾ ಸ್ಟಾರ್ಟ್ ಮಾಡಿದ್ರೆ ಅವರೇ ನಿಮ್ಮ ಹತ್ರ ಬರ್ತಾರೆ. ಯಾವ ತರ ಮಾಡಿದೆ, ಏನ್ ಮಾಡಿದೆ, ಏನು ಎತ್ತ ಅಂತ ಅವರೇ ನಿಮ್ಗೆ ಕೇಳ್ತಾರೆ ಮುಂದೊಂದ್ ದಿನ. ಇವಾಗ ಯಾರು ನಿಮ್ ವಿಡಿಯೋದಲ್ಲಿ ಬರಲ್ಲ, ನನ್ ವಿಡಿಯೋದಲ್ಲಿ ತಗೋಬೇಡ, ಕೆಲವೊಂದಿಷ್ಟು ಜನ ಇರ್ತಾರೆ, ನನ್ ವಿಡಿಯೋದಲ್ಲಿ ತಗೋಬೇಡ, ಬೇಡ 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 ಏನಾದ್ರು ಪ್ರಾಬ್ಲಮ್ ಆಗ್ಬೋದು, ಅಥವಾ ಅದೆಲ್ಲ ನನ್ಗೆ ಹಾಕ್ಬೇಡ, ನಂದು ನಿನ್ ವಿಡಿಯೋದಲ್ಲಿ ಹಾಕ್ಬೇಡ, ಈ ತರ ಹೇಳೋರೆಲ್ಲ ನಾಳೆ ಒಂದಿನ ನಿಮ್ಗೆ ಕೇಳ್ತಾರೆ, ಏನ್ ಏನ್ ನೀನ್ ಇಷ್ಟೊಂದೆಲ್ಲ ಹೆಂಗೆ ಸಾಧ್ಯ ನಿನ್ ಹತ್ರ ಮಾಡೋಕೆ, ಹೆಂಗ್ ಸಾಧ್ಯ, ಯಾವ ತರ ಮಾಡಿದೀನಿ ನೀನು ಇಷ್ಟೊಂದೆಲ್ಲ ಅರ್ನಿಂಗ್ಸ್ ಹೆಂಗ್ ಸ್ಟಾರ್ಟ್ ಮಾಡಿದೆ ಅಂತ ಒಂದಿನ ಅವರೇ ಬಂದು ನಿಮ್ಗೆ ಕೇಳ್ತಾರೆ. ಸೊ ಅದಕ್ಕೆಲ್ಲಾ ತಲೆ ಕೆಡ್ಸ್ಕೊಬೇಡಿ. ಅವ್ರು ನನ್ ವಿಡಿಯೋ ಮಾಡ್ಬೇಡ ಅಂತ ಹೇಳಿದ್ರೆ ಓಕೆ ಮಾಡಲ್ಲ, ಸರಿ, ನೀವು ಅವ್ರು ಬೇಡ ಅಂತ ಹೇಳಿದ್ರ ಮೇಲೆ ಮುಗೀತು. ಒಂದೇ ಸಲ ಹೇಳಿರ್ತಾರಲ್ಲ, ಒಂದ್ಸಲ ಹೇಳಿರ್ತಾರಲ್ಲ, ಸೊ ಅವಾಗ್ಲೇ ನೀವೇನ್ ಮಾಡ್ಬಿಡಿ, ಅವಾಯ್ಡ್ ಮಾಡ್ಬಿಡಿ ಅವ್ರಿಗೆ. ಫಸ್ಟ್ ಯಾರೇ ವಿಡಿಯೋದಲ್ಲಿ ಬರಲ್ಲ ಅಂದ್ರೆ ಅವ್ರಿಗೆ ಅವಾಯ್ಡ್ ಮಾಡ್ಬಿಡಿ. ನೆಕ್ಸ್ಟ್ ಅವ್ರು ಹಿಂಗ್ ಅನ್ಕೊಂತಾರೆ, ಯಾವಾಗ ಹಿಂಗ್ ಅನ್ಕೊಂತಾರೆ ಅದೆಲ್ಲ ಬಿಟ್ಬಿಡಿ ಫಸ್ಟ್. ಓಕೆ, ಅದಾದ್ಮೇಲೆ ನಿಮ್ಗೆ ಯಾವ ತರ ಬರುತ್ತೆ, ಸ್ಟಾರ್ಟಿಂಗ್ ಯಾರು ಎದ್ರಲ್ಲೂ ಎಲ್ಲಾದ್ರಲ್ಲೂ ಸ್ಟಾರ್ಟಿಂಗು ಪರ್ಫೆಕ್ಟ್ ಅಂತಾನೆ ಇರಲ್ಲ ಯಾರು. ಸೊ ಆ ನಾವು ಮಾಡ್ತಾ 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 ಆ ಕೆಲಸ ಮಾಡ್ತಾ ಮಾಡ್ತಾ ಯಾವುದೇ ಒಂದು ಜಾಬ್ ಹೋಗ್ಲಿ, ನಮ್ಗೆ ಸ್ಟಾರ್ಟಿಂಗ್ ಗೊತ್ತಾಗ್ಬಿಡುತ್ತಾ, ಓ ಇದು ಹಿಂಗ್ ಮಾಡ್ಬೇಕು, ಒಂದೇ ದಿನಕ್ಕೆ ಗೊತ್ತಾಗ್ಬಿಡುತ್ತಾ? ಇಲ್ಲ, ಒಂದ್ 3 ಮಂತ್ಸ್ 4 ಮಂತ್ಸ್ 5 ಮಂತ್ಸ್ 6 ಮಂತ್ಸ್ ಹೋದಂಗ್ ನಮ್ಗೆ ತುಂಬಾನೇ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅದ್ರಲ್ಲಿ. ಅವಾಗ ನಾವ್ ಅದನ್ನ ಯಾವ ತರ ತಗೋಬೇಕು, ಯಾವ ತರ ಮಾಡ್ಬೇಕು ಅಂತ ಎಲ್ಲಾನು ಪರ್ಫೆಕ್ಟ್ ಆಗಿ ಕಲಿತೀವಿ. ಅದೇ ತರ ಯೂಟ್ಯೂಬ್ ಸ್ಟಾರ್ಟಿಂಗ್ ನಿಮ್ ವರ್ಡ್ಸ್ ಏನಾದ್ರು ಮಿಸ್ಟೇಕ್ ಆಗ್ಬೋದು, ನೀವು ಮಾತಾಡೋದ್ರಲ್ಲಿ ಏನಾದ್ರು ಮಿಸ್ಟೇಕ್ ಆಗ್ಬೋದು, ನೀವು ವಿಡಿಯೋ ಮಾಡೋದ್ರಲ್ಲಿ ಏನಾದ್ರು ಮಿಸ್ಟೇಕ್ ಆಗ್ಬೋದು, ಏನಾದ್ರು ಒಂದ್ ಮಿಸ್ಟೇಕ್ ಆಗ್ತಾ, ಯಾರು ಪರ್ಫೆಕ್ಟ್ ಇಲ್ಲ. ಸೊ ಅದಕ್ಕೆ ನೀವು ಅಯ್ಯೋ ನಾನು ಹಿಂಗ್ ಮಾಡ್ಬಿಟ್ಟೆ, ಅವ್ರನ್ನ ಹಾಕ್ಬಿಟ್ರು, ಅದೆಲ್ಲ ಬೇಡ, ಏನು ಬೇಡ. ನಿಮ್ಗೆ ಹೆಂಗ್ ಬರುತ್ತೆ ಹಂಗೆ ಸ್ಟಾರ್ಟ್ ಮಾಡಿ. ಯಾರು ಪರ್ಫೆಕ್ಟ್ ಇರಲ್ಲ. ಮುಂದೆ ಹೋಗ್ತಾ 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 ನೀವೆಲ್ಲಾದ್ರಲ್ಲೂ ಅದರಲ್ಲಿ ಪರ್ಫೆಕ್ಟ್ ಆಗ್ತಾ ಹೋಗ್ತೀರಾ. ಸೊ ಅದಕ್ಕೆ ಅದನ್ನು ಒಂದು ಬಿಟ್ಬಿಡಿ.
ಸೊ ಈ ಟಿಪ್ಸ್ ನಾನು ಇವಾಗ ಯಾರು ಹೊಸದಾಗಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಲ್ಲ, ಸೊ ನಾನು ಕ್ರೈಟೇರಿಯಾ ಮತ್ತೆ ಅದರಲ್ಲಿ ಹೆಂಗ್ ಅರ್ನಿಂಗ್ ಮಾಡಬೇಕು ಏನ್ ಮಾಡಬೇಕು ಅಂತ ನಾವು ಹೇಳೋದಕ್ಕಿಂತ ಮುಂಚೆ ಈ ತರ ಒಂದು ಇನ್ಸ್ಪಿರೇಷನ್ ವಿಡಿಯೋನ ನಾನು ನಿಮ್ಗೆ ಈ ತರ ಒಂದು ಇನ್ಸ್ಪಿರೇಷನ್ ಮಾತನ್ನ ನಾನು ನಿಮ್ಗೆ ಹೇಳಲೇಬೇಕು. ಯಾಕಂದ್ರೆ ಮೇನ್ ಇಂಪಾರ್ಟೆಂಟ್ ಇದು. ನೀವು ವಿಡಿಯೋ ಮಾಡಿ ಹಾಕಿದಾಗ ನಿಮ್ಗೆ ಅದರಿಂದ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ, ಅದರಲ್ಲಿ ನಿಮ್ಗೆ ಪ್ರಮೋಷನ್ಸ್ ಬರುತ್ತೆ. ನೀವು ವಿಡಿಯೋನೇ ಮಾಡಿ ಹಾಕ್ದೇನೆ ನಾನು ನಿಮ್ಗೆ ಆ ಕ್ರೈಟೀರಿಯಾ ಈ ಕ್ರೈಟೀರಿಯಾ ಹೆಂಗ್ ಕಂಪ್ಲೀಟ್ ಮಾಡ್ಬೇಕು ಹಂಗ್ ಕಂಪ್ಲೀಟ್ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಅದು ಅರ್ಥನೇ ಆಗಲ್ಲ. ಸೊ ಅದಕ್ಕೆ ನಾನು ಫಸ್ಟ್ ನೀವು ವಿಡಿಯೋ ಮಾಡಿ ಹಾಕಿ ಫಸ್ಟ್ ಸ್ಟಾರ್ಟ್ ಮಾಡಿ, ನಿಮ್ಗೆ ಅವಾಗೆಲ್ಲಾನು ಅರ್ಥ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್, ಅಯ್ಯೋ ನಾನು ದೊಡ್ಡ ಕ್ಯಾಮ್ರಾನೇ ತಗೋಬೇಕಾ, ನಾನು ವಿಡಿಯೋ ಮಾಡ್ಬೇಕಂದ್ರೆ ನನ್ ಕ್ಯಾಮ್ರಾ ಬೇಕು, ಮೈಕ್ ಬೇಕು, ಅದು ಬೇಕು ಇದು ಬೇಕು. ಸ್ಟಾರ್ಟಿಂಗ್ ಏನು ಬೇಡ, ನಿಮ್ಮ ಹತ್ರ ಒಂದ್ ಮೊಬೈಲ್ ಇದ್ರೆ ಸಾಕು. ನಾನಾದ್ರೂ ಇವಾಗ್ಲಾದ್ರೂ ಹೇಳ್ತಾ ಇದ್ದೀನಿ. ಸೊ ನಾನು ಒಂದೇ ಮೊಬೈಲ್, ಅದು ರೆಡ್ಮಿ ಮೊಬೈಲ್ ನ ಇಟ್ಕೊಂಡು ಇವಾಗ ರೀಸೆಂಟ್ ಆಗಿ ಒಂದ್ ಮೈಕ್ ನ ತಗೊಂಡಿದ್ದೀನಿ. ಸೊ ಮತ್ತೆ ಒಂದು ಸ್ಟ್ಯಾಂಡ್ ನ ತಗೊಂಡಿದ್ದೀನಿ, ಟ್ರೈಪೋಡ್ ನ ತಗೊಂಡಿದ್ದೀನಿ. ಈ ಮೂರ್ ಬಿಟ್ರೆ ಮತ್ತೆ ನನ್ನ ಹತ್ರ ಯಾವುದೇ ತರ ಕ್ಯಾಮ್ರಾ ಇಲ್ಲ, ಯಾವುದೇ ತರ ಏನು ಇಲ್ಲ. ನಾನು ಯೂಟ್ಯೂಬ್ಗೋಸ್ಕರ ಏನು ತಗೊಂಡಿಲ್ಲ. ತಗೊಂಡಿದ್ದು ಟ್ರೈಪೋಡ್, ಮೈಕ್ ಮತ್ತೆ ಒಂದ್ ಮೊಬೈಲ್ ಇದೆ ನನ್ನ ಹತ್ರ. ಅದನ್ನು ನಾನು ಸ್ಟಾರ್ಟ್ ಮಾಡಿದಾಗ ಇವೆರಡು ಇರ್ಲಿಲ್ಲ. ಇವಾಗ ರೀಸೆಂಟ್ ಆಗಿ ನಾನು ಇವೆರಡನ್ನು ತಗೊಂಡಿದ್ದು. ಸೊ ಇವಾಗಾದ್ರೂ ನಾನು ಅದೇ ಮೊಬೈಲ್ ಅಲ್ಲೇ ಹಂಗೆ ಇಟ್ಟು ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಅದೇ ಬೇಕು ಇದೇ ಬೇಕು ಕ್ಲಿಯರ್ ಆಗಿರ್ಬೇಕು ಏನು ಬೇಡ, ಫಸ್ಟ್ ಸ್ಟಾರ್ಟ್ ಮಾಡಿ ನೀವು. ಅದಾದ್ಮೇಲೆ ಅದರಿಂದ ನಿಮ್ಗೆ ಅರ್ನಿಂಗ್ಸ್ ಬರುತ್ತಲ್ಲ, ಸೊ ಆಗ ಆ ಅರ್ನಿಂಗ್ಸ್ ನ ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ತಾ 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 ಹೋಗ್ಬೇಕು. ಈ ತರ ತಲೆನ ಯೂಸ್ ಮಾಡ್ಬೇಕು. ಒಬ್ಬೊಬ್ರು ಏನ್ ಮಾಡ್ತಾರೆ, ಇನ್ನು ಸ್ಟಾರ್ಟೇ ಮಾಡಿರಲ್ಲ, ಕ್ಯಾಮ್ರಾ ತಂದಿಟ್ಕೊಳ್ಳೋದು, ಟ್ರೈಪೋಡ್ ತಂದಿಟ್ಕೊಳ್ಳೋದು, ಮೈಕ್ ತಂದಿಟ್ಕೊಳ್ಳೋದು, ಎಲ್ಲ ತಗೊಂಬಂದ್ ಇಟ್ಕೊಳ್ಳೋದು, ಏನು ವಿಡಿಯೋಸ್ನೇ ಮಾಡದೇ ಇರೋದು. ಸೊ ಆ ತರ ಎಲ್ಲ ಮಾಡಬೇಡಿ. ಫಸ್ಟ್ ಸ್ಟಾರ್ಟ್ ಮಾಡಿ, ಅದಾದ್ಮೇಲೆ ಅದರಲ್ಲಿ ಅರ್ನಿಂಗ್ಸ್ ಆಗ್ತಾ ಇದೆ ಅಂತ ನಿಮ್ಗೆ ಕಾನ್ಫಿಡೆಂಟ್ ಬಂದ್ರೆ, ನಿಮ್ಗೆ ನಂಬಿಕೆ ಬಂದ್ರೆ ನೀವು ಅದನ್ನ ಸ್ಟಾರ್ಟ್ ಮಾಡಿ. ಏನು ಅವಾಗ ನೀವು ಅದನ್ನ ಇನ್ವೆಸ್ಟ್ ಮಾಡ್ಬಿಟ್ಟು ತಗೊಳಕ್ ಸ್ಟಾರ್ಟ್ ಮಾಡಿ. ಸೊ ಸ್ಟಾರ್ಟಿಂಗ್ ಎಲ್ಲಾನು ತಗೊಂಡ್ ಇಟ್ಕೋಬೇಡಿ. ಸೊ ಮತ್ತೇನಂದ್ರೆ ನನ್ನ ಸ್ಟ್ರಗಲ್ ನ ನಾನು ಹೇಳ್ತೀನಿ. ಸೊ ನಾನೇನಂದ್ರೆ ಯಾರ ಹತ್ರನು ನಾನು ವಿಡಿಯೋ ಎಡಿಟ್ ಮಾಡಿ ನನಗೆ ಯಾರು ಕೊಡಲ್ಲ. ವಿಡಿಯೋ ಈ ತರ ಮಾಡು ಅಂತ ನನಗೆ ಯಾರು ಹೇಳಿ ಕೊಡಲ್ಲ. ಸೊ ಈ ತರ ಮಾತಾಡ್ಬೇಕಂತ ಯಾರು ಹೇಳ್ಕೊಡಲ್ಲ. ಏನು ಇಲ್ಲ, ಈ ತರ ಅಪ್ಲೋಡ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಹಂಗ್ ಮಾಡ್ಬೇಕಂತ ನಂಗೆ ಯಾರು ಏನು ಹೇಳ್ಕೊಟ್ಟಿಲ್ಲ. ಸೊ ನಾನೇ ಯೂಟ್ಯೂಬ್ ಇಂದ ಕಲಿತು, ನಾನೇ ನೋಡ್ಕೊಂಡು, ನಾನೇ ಮಾಡ್ತಾ ಇರೋದು, ನಾನೇ ಎಡಿಟ್ ಮಾಡ್ತೀನಿ, ನಾನೇ ವಿಡಿಯೋ ಮಾಡ್ತೀನಿ, ನಾನೇ ವಿಡಿಯೋ ಸ್ಟಾರ್ಟಿಂಗು ಏನೇನ್ ಸ್ಟ್ರಗಲ್ ಇವಾಗ ಹಿಂಗೆಲ್ಲ ಹಾಕಿದ್ದೀನಲ್ಲ, ಇದನ್ನೆಲ್ಲ ಇಟ್ಕೊಂಡಿದ್ದೀನಲ್ಲ, ಈ ತರ ಎಲ್ಲ ನಂದು ಸ್ಟಾರ್ಟಿಂಗ್ ಸ್ಟ್ರಗಲ್ಲು. ಅದಾದ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಸೊ ನೀವು ನೋಡೋರಿಗೆ ಒಂದು 10 to 15 minutes ಅಥವಾ 20 minutes ಇರ್ಬೋದು ವಿಡಿಯೋ, ಬಟ್ ಅದರಿಂದ ಎಷ್ಟೊಂದು ಸ್ಟ್ರಗಲ್ ಇರುತ್ತೆ. ಸೊ ತುಂಬಾನೇ ಸ್ಟ್ರಗಲ್ ಇರುತ್ತೆ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಾಗಿಂದ ಗೊತ್ತಾಗಿದ್ದು ಇಷ್ಟೊಂದು ಸ್ಟ್ರಗಲ್ ಇರುತ್ತೆ. ನಾವು 1 20 minutes ಅಲ್ಲಿ ನೋಡಿ ಜಡ್ಜ್ ಮಾಡ್ಬಿಡ್ತೀವಿ ಅವರಿಗೆ. ಅಯ್ಯೋ ಏನು ಇಷ್ಟೇನಾ, ಇಷ್ಟು ವಿಡಿಯೋ ಮಾಡ್ತಾರೆ ಹಿಂಗ್ ಅಮೌಂಟ್ ಬರುತ್ತೆ, ಹಿಂಗ್ ಮಾಡ್ತಾರೆ ಹಿಂಗ್ ಅಮೌಂಟ್ ಬರುತ್ತೆ ಅಂತ. ಇಲ್ಲ, ತುಂಬಾನೇ ಸ್ಟ್ರಗಲ್ ಇದೆ ಅದ್ರದ್ದು ಹಿಂದೆ. ಸೊ ಮತ್ತೆ ನಾನು ಇನ್ನೊಂದೇನಂದ್ರೆ, ನನ್ಗೆ ಇಷ್ಟು ಲೇಟ್ ಆಗಕ್ ಕಾರಣ ಯೂಟ್ಯೂಬ್, ನಾನು ಕ್ರೈಟೇರಿಯಾನ ಕಂಪ್ಲೀಟ್ ಮಾಡೋಕೆ. ಸೊ ನಾನು ಫಸ್ಟ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಫಸ್ಟ್ ಇದೊಂದು ಟಿಪ್ಸ್ ಹೇಳ್ತೀನಿ ನಿಮ್ಗೆ. ಫಸ್ಟ್ ಇನ್ಸ್ಟಾಗ್ರಾಮ್ ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮ್ಗೆ ಫಾಲೋವರ್ಸ್ ಆಗ್ತಾ 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 ಅದರಲ್ಲಿ ಲಿಂಕ್ ನ ಹಾಕಿ, ನೀವು ಯೂಟ್ಯೂಬ್ದು ಫೇಸ್ಬುಕ್ ಎಲ್ಲ ಲಿಂಕ್ ನ ಹಾಕಿ, ಅದರಿಂದ ನಿಮ್ಗೆ ಸಬ್ಸ್ಕ್ರೈಬರ್ಸ್ ಬರೋದು, ಮತ್ತೆ ಅಲ್ಲಿಂದ ನಿಮ್ಗೆ ವಾಚ್ ಟೈಮ್ ಬರೋದು, ಅದೆಲ್ಲ ಸ್ಟಾರ್ಟ್ ಆಗುತ್ತೆ. ಬಟ್ ನಾನು ಫಸ್ಟ್ ಇನ್ಸ್ಟಾಗ್ರಾಮ್ ನ ನಾನು ಮಾಡಿರ್ಲಿಲ್ಲ. ಫಸ್ಟ್ ನಾನು ಓಪನ್ ಮಾಡಿದ್ದೆ ಯೂಟ್ಯೂಬ್. ಸೊ ಅದಕ್ಕೆ ನಾವು ಹೊಸ ಹೊಸ ಕ್ರಿಯೇಟರ್ಸ್ಗೆಲ್ಲ ತುಂಬಾನೇ ಸ್ಟ್ರಗಲ್ ಮಾಡ್ಬೇಕಾಗುತ್ತೆ. ಸೊ ಪಟ್ ಅಂತ ಯಾವುದು ಆಗಲ್ಲ ನಮ್ಗೆ ಹೊಸ ಹೊಸ ಕ್ರಿಯೇಟರ್ಸ್ಗೆ. ಸೊ ಅದರಲ್ಲೂ ನಾನು ಇನ್ಸ್ಟಾಗ್ರಾಮ್ ನಾನು ಓಪನ್ ಮಾಡಿರ್ಲಿಲ್ಲ. ಸೊ ಇವಾಗ ರೀಸೆಂಟ್ ಆಗಿ ನಾನು ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಅದರಲ್ಲೂ ಕೂಡ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಅದ್ರದ್ದು ID ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡ್ತೀನಿ, ಹೇಳ್ತೀನಿ. ಅದು ಕೂಡ ಇದೆ ಸೇಮ್, ಹೋಮ್ ಫ್ಯಾಮಿಲಿ ಪೇಜ್ 5 ಅಂತ ಹೊಡೆದ್ರೆ ನಿಮ್ಗೆ ಬಂದೇ ಬಿಡುತ್ತೆ. ಸೊ ಅದರಲ್ಲೂ ಕೂಡ ಇವಾಗ ರೀಸೆಂಟ್ ಆಗಿ ಒಂದ್ ವಿಡಿಯೋ 1 lakh ಮೇಲೆ ವ್ಯೂಸ್ ಆಗಿದೆ. ಅಷ್ಟೊಂದು ಓಡಿದೆ ಅದು ವಿಡಿಯೋ. ಸೊ ಅದರಿಂದ ನನಗೆ ಒಂದು 300 ಏನೋ 400 ವರ್ಕ್ ಫಾಲೋವರ್ಸ್ ಕಂಪ್ಲೀಟ್ ಆಗಿದೆ. ಸೊ ಅದರಲ್ಲೂ ಕೂಡ 350 ಏನೋ ಆಗಿರ್ಬೇಕು ಇವಾಗ. ಸೊ ಅದು ಕೂಡ ನಂಗೆ ತುಂಬಾನೇ ಖುಷಿ ಇದೆ. ಸೊ ಅದನ್ನು ಕೂಡ ನಾನು ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತೆ ಫೇಸ್ಬುಕ್ ಕೂಡ ಇದೆ, ನಂದು ಸೇಮ್ ID ಇಂದ ಫೇಸ್ಬುಕ್ ಇದೆ. ಸೊ ಪ್ಲೀಸ್ ಎಲ್ಲರೂ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡಿ, ಫೇಸ್ಬುಕ್ ನ ಫಾಲೋ ಮಾಡ್ಕೊಳ್ಳಿ. ಸೊ ಅದಾದ್ಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬ್ ಚಾನಲ್ ನ. ಸೊ ಇದಿಷ್ಟು ಟ್ರಿಕ್ಸ್ ಆಯ್ತು. ಈ ವಿಡಿಯೋಯಿಂದ ನಿಮ್ಗೆ ನಾನು ಕೆಲವೊಂದಿಷ್ಟು ಸಣ್ಣ ಸಣ್ಣ ಟಿಪ್ಸ್ ನ ಹೇಳಿದೀನಿ. ಮತ್ತೆ ಕ್ರೈಟೇರಿಯಾ ಬಗ್ಗೆ ಸ್ವಲ್ಪ ಹೇಳಿದೀನಿ. ಸೊ ನಂದು ಯಾವ ತರ ಕ್ರೈಟೇರಿಯಾ ಕಂಪ್ಲೀಟ್ ಆಯ್ತು ಅಂತಾನು ಹೇಳಿದೀನಿ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ
ಯೂಟ್ಯೂಬ್ ಫುಲ್ ಕ್ರೈಟೀರಿಯಾ ಬಗ್ಗೆ ಮತ್ತೆ ಅದನ್ನ ಯಾವ್ಯಾವ ತರ ಮಾಡ್ಬೇಕು, ಯಾವ್ಯಾವ ತರ ಅಪ್ಲೋಡ್ ಮಾಡ್ಬೇಕು, ಏನ್ ಡಿಸ್ಕ್ರಿಪ್ಷನ್ ಹಾಕ್ಬೇಕು, ಏನ್ ಟೈಟಲ್ ಹಾಕ್ಬೇಕು, ಯಾವ ತರ ಹಾಕ್ಬೇಕು ಏನು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಇದೇ ಒಂದೇ ವಿಡಿಯೋದಲ್ಲಿ ಹೇಳಿದ್ರೆ ನಿಮ್ಗೆ ಲೆಂದಿ ಆಗುತ್ತೆ, ಸೊ ನೋಡೋದು ತುಂಬಾ ಬೋರ್ ಆಗುತ್ತೆ. ಸೊ ಬೋರಿಂಗ್ ವಿಡಿಯೋ ಆಗೋದ್ ಬೇಡ. ಈ ವಿಡಿಯೋ ನಂಗೆ ತುಂಬಾನೇ ಹತ್ರವಾಗಿತ್ತು ವಿಡಿಯೋ ಇದು. ಸೊ ನಂಗೆ ತುಂಬಾನೇ ಖುಷಿ ಆಗಿದೆ. ಬಟ್ ಏನು ಎಕ್ಸ್ಪ್ರೆಸ್ ಮಾಡ್ಕೋಬೇಕು ನಿಮ್ಮ ಹತ್ರ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೆ ಹಂಗೆ ಹೇಳ್ತಾ ಹೋಗ್ತಾ ಇದ್ದೀನಿ. ಸೊ ತುಂಬಾನೇ ನಾನು ಕಷ್ಟಪಟ್ಟಿದ್ದೀನಿ. ಸೊ ಕೆಲವೊಂದಿಷ್ಟು ಸಲ ನನ್ಗೆ ತಲೆನೋವು ಬಂದ್ಬಿಡ್ತಿತ್ತು, ಕಣ್ಣುನು ನೋವಾಗ್ಬಿಡ್ತಿತ್ತು, ಅಷ್ಟು ಕಣ್ಣಲ್ಲೆಲ್ಲ ನೀರ್ ಬರ್ತಾ ಇತ್ತು. ನೈಟ್ ಎಲ್ಲ ಕುಂತು ಎಡಿಟ್ ಮಾಡ್ತಾ ಇದ್ದೆ. ಸೊ ಹೆಂಗಾದ್ರೂ ಮಾಡಿ ನಾನು ಇದನ್ನ ಕಂಪ್ಲೀಟ್ ಮಾಡ್ಲೇಬೇಕು ಅಂತ ತುಂಬಾನೇ ಇತ್ತು ನನಗೆ. ನಾನು ಸಣ್ಣೋಳಿದ್ದಾಗಿಂದಾನು ಹಿಂಗೆ ಇದೀನಿ. ಸೊ ನಾನು ಒಂದ್ ಎಕ್ಸಾಮ್ ಅಲ್ಲಿ ಏನಾದ್ರೂ ನಾನು ಮಾರ್ಕ್ಸ್ ತೆಗಿಬೇಕಂದ್ರೆ ಎಷ್ಟ್ ತೆಗಿಯಬೇಕು, ಇವ್ರಿಗೆ ಹಿಂಗ್ ಆಗ್ಬೇಕಂದ್ರೆ ಇವ್ರಿಗೆ ಆಗ್ಲೇಬೇಕು. ಈ ತರ ಜಾಬ್ ಮಾಡ್ಬೇಕಂದ್ರೆ ಅದನ್ನ ಜಾಬು ಕೂಡ ಮಾಡಿದ್ದೀನಿ. ಸೊ ಮತ್ತೆ ಈ ತರ ಮಾರ್ಕ್ಸ್ ತೆಗಿಬೇಕಂದ್ರೆ ಆ ಮಾರ್ಕ್ಸ್ ಕೂಡ ತೆಗಿದ್ದೀನಿ. ನಾನು ಏನ್ ಕೋರ್ಸ್ ಮಾಡ್ಬೇಕಂತ ಅನ್ಕೊಂಡಿದ್ದೆ ಅದೇ ಕೋರ್ಸ್ ನಾನು ಕಂಪ್ಲೀಟ್ ಮಾಡಿದೀನಿ. ಯಾರ್ದೇ ಮಾತು ಕೇಳಿಲ್ಲ. ನಮ್ಮ ಮನೇಲಿ ಕೂಡ ಸೈನ್ಸ್ ಮಾಡ್ಬೇಡ ಅಂತ ಹೇಳ್ತಾ ಇದ್ರು, ಬಟ್ ನಾನು ಅದನ್ನೇ ಮಾಡ್ದೆ. ಡಿಫಾರ್ಮ್ ಮಾಡ್ಬೇಡ ಅಂತ ಹೇಳ್ತಾ ಇದ್ರು, ಬಟ್ ನಾನು ಅದನ್ನೇ ಕಲಿತೆ. ಜಾಬ್ ಎಲ್ಲ ನನ್ಗೆ ಮುಂಚೆಯಿಂದಾನು ಜಾಬ್ ಮಾಡ್ಬೇಕಂತ ತುಂಬಾನೇ ಇಷ್ಟ ಆಯ್ತು. ಸೊ ಅದೇ ತರ ನಾನು ಜಾಬ್ನು ಕೂಡ ಮಾಡಿದೆ. ಅದಾದ್ಮೇಲೆ ನನಗೆ ಯೂಟ್ಯೂಬ್ ಇಂದೊಂದು ತುಂಬಾನೇ ಇಷ್ಟ ಆಯ್ತು. ನನಗೆ ಚಿಕ್ಕವಳಿದ್ದಂಗಿಂದ ನಾನು ಟಿಕ್ಟಾಕ್ ಮಾಡ್ತಾನೆ ಇರ್ತಿದ್ದೆ. ಅದ್ರ ಸಲುವಾಗಿ ನನ್ಗೆ ಒಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ. ಸೊ ಒಂದ್ ಸ್ವಲ್ಪ ಎಕ್ಸ್ಪ್ರೆಷನ್ ಕೊಡೋದು ಅದೆಲ್ಲ ಸ್ವಲ್ಪ ರೂಢಿ ಇದೆ ನನಗೆ ಟಿಕ್ಟಾಕ್ ಮಾಡ್ತಾ ಇರೋದಕ್ಕೆ. ಸೊ ಬಟ್ ಅವಾಗೆಲ್ಲ ಪಬ್ಲಿಕ್ ಹಾಕ್ತಾ ಇರ್ಲಿಲ್ಲ. ಸೊ ಇವಾಗ ಯಾಕೆ ಹಾಕ್ಬಾರ್ದು, ಇದರಿಂದ ಇಷ್ಟೊಂದೆಲ್ಲ ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ, ಇದರಿಂದ ಎಷ್ಟೊಂದ್ ಜನ ಎಲ್ಲ ಬೆಳೀತಾ ಇದ್ದಾರೆ, ಇದರಿಂದ ಇಷ್ಟೆಲ್ಲ ಹೆಲ್ಪ್ಫುಲ್ ಆಗಿದೆ ಅಂದ್ರೆ ನಾವ್ ಯಾಕೆ ಇದನ್ನ ಸ್ಟಾರ್ಟ್ ಮಾಡ್ಬಾರ್ದು ಅಂತ ಅನ್ಕೊಂಡು ನಾನು ಸ್ಟಾರ್ಟ್ ಮಾಡಿದೀನಿ. ಸೊ ಫೈನಲಿ ನನ್ನ ಚಾನಲ್ ಮಾನಿಟೈಸೇಷನ್ ಆಯ್ತು. ಸೊ ಎಷ್ಟು ಸಲ ಹೇಳಿದ್ರು ನಿಮ್ಗೆ ಸಾಲಲ್ಲ ಅದು. ಸೊ ಇವತ್ ಯಾಕೋ ಸ್ವಲ್ಪ ಮಾತಲ್ಲಿ ನನ್ಗೆ ಏನೋ ಒಂಥರ ಏನ್ ಮಾತಾಡ್ತಿದೀನಿ ಏನು ಎತ್ತ ಅಂತ ಏನು ಗೊತ್ತೇ ಆಗ್ತಿಲ್ಲ. ಸೊ ತುಂಬಾ ಖುಷಿ ಆಗ್ತಿದೆ. ಅದು ಆದ ತಕ್ಷಣನೇ ನಾನು ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಏನ್ ಹೇಳ್ಬೇಕು ಏನು ಅಂತ ಏನು ನನ್ಗೆ ಅರ್ಥನೇ ಆಗ್ತಿಲ್ಲ. ಸೊ ಅದಕ್ಕೆ ನಾನು ಈ ವಿಡಿಯೋ ಫುಲ್ ಲೆಂದಿ ಆಗ್ಬಿಡುತ್ತೆ. ನಾನು ಇದರಲ್ಲಿ ನಂದು ಯಾವ ತರ ಕಂಪ್ಲೀಟ್ ಆಯ್ತು, ಮತ್ತೆ ನೀವು ಯಾವ ತರ ಟಿಪ್ಸ್ ನ ಯೂಸ್ ಮಾಡ್ಕೋಬಹುದು, ನಾನ್ ಮಾಡಿದ ಮಿಸ್ಟೇಕ್ ಸೊ ನಾನೇನೇನ್ ಮಿಸ್ಟೇಕ್ ಮಾಡಿದೆ ಯೂಟ್ಯೂಬ್ ಮಾಡುವಾಗ. ಸೊ ನನ್ಗೆ ಏನ್ ಟಿಪ್ಸ್ ಗೊತ್ತಿರ್ಲಿಲ್ಲ ಏನು ಅನ್ನೋದು ಯಾವಾಗ ನಾನು ಇವಾಗ ಕಲ್ತ್ಕೊಂತ ಹೋಗಿದ್ದೀನಲ್ಲ, ಸೊ ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಇದೇ ವಿಡಿಯೋದಲ್ಲಿ ಅನ್ಕೊಂಡೆ. ಬಟ್ ಏನಂದ್ರೆ ಫಸ್ಟ್ ನೀವು ಸ್ಟಾರ್ಟ್ ಮಾಡಕ್ ನಿಮ್ಗೆ ಮೋಟಿವೇಶನ್ ಬೇಕು. ಸೊ ಅದಕ್ಕೆ ಯಾವ ತರ ಸ್ಟಾರ್ಟ್ ಮಾಡ್ಬೇಕು ಏನಂತ ಕೆಲವೊಂದಿಷ್ಟು ಸಣ್ಣ ಟಿಪ್ಸ್ ನ ಇದ್ರಲ್ಲಿ ಆಲ್ರೆಡಿ ಹೇಳಿದೀನಿ. ಡೀಟೇಲ್ ಆಗಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ ಯಾವ ಪ್ರೊಸೆಸ್ ಏನು ಏನು ಅಂತ ಎಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ನೆಕ್ಸ್ಟ್ ನನ್ಗೆ ಪೇಮೆಂಟ್ ಬಂತು ಅಂದ್ರೆ ಅದ್ರದ್ದು ಕೂಡ ನಾನು ಖಂಡಿತವಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ಎಷ್ಟು ಪೇಮೆಂಟ್ ಬಂತು, ಯಾವ ತರ ಬಂತು, ಯಾವ ತರ ಪೇಮೆಂಟಿಗೆ ಅಪ್ಲೈ ಮಾಡಿದೀನಿ ಅಂತ ಎಲ್ಲಾನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಓಕೆ ಗಾಯ್ಸ್, ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡಿದೀನಿ. ಯಾರೆಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ, ಯಾರೆಲ್ಲ ಆಲ್ರೆಡಿ ಕ್ರಿಯೇಟರ್ ಆಗಿ ಸ್ಟಾರ್ಟ್ ಮಾಡಿದೀರಾ, ಸೊ ಯಾರು ಗಿವ್ ಅಪ್ ಮಾಡಬೇಡಿ. ಸೊ ಕಂಟಿನ್ಯೂ ಮಾಡಿ, ನಿಮ್ಮ ಸ್ಟ್ರಗಲ್ ನ ತೋರಿಸಿ. ಸೊ ಯಾವುದೇ ಕೆಲಸ ಆಗ್ಲಿ ಸಡನ್ ಆಗಿ ಯಾವುದೋ ರಿಸಲ್ಟ್ ಅಂತೂ ಕೊಡಲ್ಲ. ಸೊ ಅದಕ್ಕೆ ನಾವು ಎಫರ್ಟ್ ಹಾಕ್ದಾಗ್ಲೇ ಅದ್ರದ್ದು ರಿಸಲ್ಟ್ ಬರೋದು. ಸೊ ನಾವು ಎಫರ್ಟ್ ಹಾಕದೇನೆ ನನಗೊಂದೇನೋ ಬೇಕು, ನನ್ಗದು ಕಂಪ್ಲೀಟ್ ಆಗ್ಬಿಡ್ಬೇಕು, ನನಗೆ ಇದರಿಂದ ಅರ್ನಿಂಗ್ ಸ್ಟಾರ್ಟ್ ಆಗ್ಬಿಡ್ಬೇಕು. ಸೊ ಎಲ್ಲರೂ ಮಾಡೋದು ಯಾಕೆ, ಅರ್ನಿಂಗ್ ಮಾಡೋಕೆ ಮಾಡ್ತಿರ್ತಾರೆ. ಎಲ್ಲಾ ಸ್ಟ್ರಗಲ್ ಯಾಕೆ, ನಾವು ಅರ್ನಿಂಗ್ ಮಾಡೋಕೆ, ನಾವು ಊಟ ತಿನ್ನೋಕೆ, ನಮ್ ಡ್ರೆಸ್ ತಗೊಳೋಕೆ ಎಲ್ಲ ಸ್ಟ್ರಗಲ್ ನಾವು ಇಷ್ಟೆಲ್ಲ ಮಾಡೋದು. ಸೊ ಅದಕ್ಕೆ ಹೇಳೋದು ಏನಂದ್ರೆ, ಇವಾಗ ನೋಡಿ ನಾನು 1 ಇಯರ್ ಮೇಲೆ 5 ಮಂತ್ಸ್ ಎಷ್ಟು ಪೇಷನ್ಸ್ ಇಂದ, ಎಷ್ಟು ಕಾಮ್ ಆಗಿ, ಎಷ್ಟು ಏನಂದ್ರೆ ತಲೆ ಕೆಡಿಸ್ಕೊಂಡು ಇಷ್ಟೆಲ್ಲ ಮಾಡಿ ಯೂಟ್ಯೂಬ್ ವಿಡಿಯೋಸ್ ಹಾಕಿ ಎಲ್ಲಾನು ನಾನು ಈ ತರ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದು. ಸೊ ಯಾಕಂದ್ರೆ ನಾನು ವೇಟ್ ಮಾಡಿದೆ, ಪೇಷನ್ಸ್ ತಗೊಂಡೆ. ಸೊ ನಾನು ಅರ್ಜೆಂಟ್ ಅಲ್ಲಿ ನನ್ಗೆ ಏನು ಆಗ್ತಾನೆ ಇಲ್ಲ, ಇದರಿಂದ ಏನು ಬರ್ತಾನೆ ಇಲ್ಲ ಅಂತ ನಾನು ಸ್ಟ್ರಗಲ್ ಮಾಡೋದಂತೂ ಬಿಡ್ಲಿಲ್ಲ. ನಾನು ಯಾವುದೇ ಕಾರಣಕ್ಕೂ ಯೂಟ್ಯೂಬ್ ಬಿಡ್ಲಿಲ್ಲ. ಸೊ ನಾನು ನೋಡ್ಲೇಬೇಕು, ನಾನು ಮಾಡ್ಲೇಬೇಕು ಅಂತ ಅನ್ಕೊಂಡ್ ಮಾಡಿದೆ. ಸೊ ಅದಕ್ಕೆ ಯಾರು ಸ್ಟ್ರಗಲ್ ಮಾಡ್ದೇನೆ ರಿಸಲ್ಟ್ ನ ಆಕ್ಸೆಪ್ಟ್ ಮಾಡಬೇಡಿ. ಸೊ ಸ್ಟ್ರಗಲ್ ಮಾಡಿ, ಅದರಲ್ಲೂ ಮೇನ್ಲಿ ಯೂಟ್ಯೂಬ್ ಅಲ್ಲಿ 4000 ವಾಚ್ ಅವರ್ಸ್, 3000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋದು ತುಂಬಾನೇ ಕಷ್ಟ ಇದೆ. ಮತ್ತೆ ಸಬ್ಸ್ಕ್ರೈಬರ್ಸ್ ನಾವು 500,000 ಎಲ್ಲ ಕಂಪ್ಲೀಟ್ ಮಾಡೋದು ತುಂಬಾ ಅಂದ್ರೆ ತುಂಬಾ ಕಷ್ಟ ಇದೆ.
ಸ್ಟ್ರಗಲ್ ಮಾಡಿದಾಗ ಮಾತ್ರ ಯೂಟ್ಯೂಬ್ ಅಲ್ಲಿ ನೀವು ಸಕ್ಸಸ್ ಆಗೋಕೆ ಸಾಧ್ಯ. ಸೊ ಎಕ್ಸಾಂಪಲ್ ನಾನೇ ಇದ್ದೀನಿ. ಸೊ ನಾನು 1 ಇಯರ್ ಮೇಲೆ ಸ್ಟ್ರಗಲ್ ಮಾಡಿದ್ದಕ್ಕೆ ಇಷ್ಟೆಲ್ಲ ಆಗಿದ್ದು. ಸೊ ತುಂಬಾ ಕೊರೆಯೋದ್ ಬೇಡ, ಆಲ್ರೆಡಿ ನಾನು ಎಲ್ಲಾನು ಹೇಳಿದ್ದೀನಿ. ಸೊ ನಾನು ಹೇಳಿದ್ರ ಮೇಲೆ ನಿಮ್ಗೆ ಗೊತ್ತಾಗಿರ್ಬೋದು ನಾನು ಎಷ್ಟೊಂದು ಸ್ಟ್ರಗಲ್ ಮಾಡಿದ್ದೀನಿ ಇದಕ್ಕೆ ಅಂತ. ಸೊ ಓಕೆ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲಾನು ನಾನು ಯಾವ ತರ ಕ್ರೈಟೀರಿಯಾ ಕಂಪ್ಲೀಟ್ ಮಾಡೋದು, ಏನೇನ್ ಮಾಡ್ಬೇಕು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬಾಯ್.